ಒಬ್ಬ ಮುಸ್ಲಿಂ ಏನಾದರೂ ಹಾಗೆ ಮಾಡಿದ್ದರೆ, ರಾಕೇಶ್ ಎನ್ನುವ ಬದಲಿಗೆ ಅವನ ಹೆಸರು ರಶೀದ್ ಅಂತ ಆಗಿದ್ದ ಪಕ್ಷದಲ್ಲಿ ಇಷ್ಟೇ ತಣ್ಣಗಿರ್ತಿತ್ತ ಈ ದೇಶ? ಉಗ್ರ ಸನಾತನ ಹಿಂದುತ್ವವಾದಿಗಳು ಇಡೀ ದೇಶವನ್ನು ಹಿಂದುತ್ವವಾದಿ ದೇಶವನ್ನಾಗಿ ಮಾಡುವುದಕ್ಕೆ, ಹಿಂದೂ ರಾಷ್ಟ್ರವನ್ನಾಗಿ ಮಾಡುವುದಕ್ಕೆ ಅದಕ್ಕೆ ಅಡ್ಡಿ ಇರುವ ಎಲ್ಲ ಸಿದ್ಧಾಂತವಾದಿಗಳು ಸಂಸ್ಥೆಗಳ ಮೇಲೆ ಮಾಡಿರುವ ಸಮರದ ಭಾಗ ಬ್ರಾಹ್ಮಣೀಯ ಹಿಂದೂ ಆರ್ಡರ್ ಏನಿದೆ, ಬ್ರಾಹ್ಮಣಿಕಲ್ ಸೋಷಿಯಲ್ ಆರ್ಡರ್, ಬ್ರಾಹ್ಮಣೀಯ ಸಾಮಾಜಿಕ ವ್ಯವಸ್ಥೆಯನ್ನು ಧಿಕ್ಕರಿಸಿ ಮನುಷ್ಯಘನತೆಯನ್ನು ಹುಡುಕಿಕೊಂಡು ಮರುಹುಟ್ಟನ್ನು ಪಡೆದುಕೊಂಡಂಥ ಬೌದ್ಧ ಧರ್ಮಕ್ಕೆ ಅಪ್ಪಿಕೊಳ್ಳುವುದು ಒಂದು ಎಚ್ಚೆತ್ತ ದಲಿತ ಪ್ರಜ್ಞೆಯ ಸಂಕೇತ. ಇದು ಸನಾತನ ಯಾವತ್ತೂ ಸಹಿಸುವುದಿಲ್ಲ. ಸನಾತನ ಧರ್ಮಕ್ಕೆ ಅತಿ ದೊಡ್ಡ ಸವಾಲು ದಲಿತರು ಅಲ್ಲ, ಎಚ್ಚೆತ್ತ ದಲಿತರು, ಅಂಬೇಡ್ಕರೈಟ್ ದಲಿತರು, ಅದರಲ್ಲೂ ಅಂಬೇಡ್ಕರೈಟ್ ಬುದ್ಧಿಸ್ಟ್ ದಲಿತರು ಒಂದು ದೊಡ್ಡ ಸವಾಲು ಸನಾತನಕ್ಕೆ. ಅವರು ತಮ್ಮ ಅಧಿಕಾರವನ್ನು ಸ್ವೀಕರಿಸಬೇಕಾದರೆ ಜೈ ಭೀಮ್ ಅಂತ ಹೇಳ್ತಾ ಅಧಿಕಾರವನ್ನು ಸ್ವೀಕಾರ ಮಾಡೋದು. ಜೈ ಭೀಮ್ ಅನ್ನುವಂಥದ್ದು ವರ್ತಮಾನದಲ್ಲಿ ಎಚ್ಚೆತ್ತ ದಲಿತ ಪ್ರಜ್ಞೆಯ ಸಂಕೇತ. ಜೈ ಶ್ರೀರಾಮ್ ಅನ್ನುವ ಘೋಷಣೆಗೆ ಪ್ರತಿಯಾಗಿ ಜೈ ಭೀಮ್ ಅನ್ನುವಂಥಕ್ಕೆ ಘೋಷಣೆಗೆ ಆ ತಾಕತ್ತಿದೆ. ಸನಾತನಿಗಳು ಜೈ ಶ್ರೀರಾಮ್ ಅನ್ನುವಂಥವ್ರನ್ನ ಮುಖ್ಯ ನ್ಯಾಯಾಧೀಶರ ಪೀಠದಲ್ಲಿ ಕಾಣುವುದಕ್ಕೆ ಬಯಸ್ತಾರೆ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 538ನೇ ಕಂತಿಗೆ ನಿಮಗೆ ಸ್ವಾಗತ. ಇದೇ ಅಕ್ಟೋಬರ್ 6ನೇ ತಾರೀಕು ಭಾರತದ ಇತಿಹಾಸದಲ್ಲೇ ಅತ್ಯಂತ ಕಪ್ಪು ಚುಕ್ಕೆ ಎನಿಸಬಹುದಾದಂಥ ಒಂದು ಪ್ರಕರಣ ಸುಪ್ರೀಂ ಕೋರ್ಟಲ್ಲಿ ನಡೆಯಿತು. ತಾವೆಲ್ಲರೂ ಪತ್ರಿಕೆಯಲ್ಲಿ ನೋಡಿರ್ತೀರಿ. ರಾಕೇಶ್ ಕಿಶೋರ್ ಅನ್ನುವಂತಹ 71 ವರ್ಷದ ವೃದ್ಧ ವಕೀಲ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಕರಣದಲ್ಲಿ ಮುಖ್ಯ ನ್ಯಾಯಮೂರ್ತಿಯಾಗಿರುವಂಥ ಗವಾಯಿ ಅವರು ಹಿಂದೂ ಧರ್ಮಕ್ಕೆ ಧಕ್ಕೆ ತರುವಂತಹ ಮಾತುಗಳನ್ನ ಆಡಿದ್ದಾರೆ ಅಂತ ಭಾವಿಸ್ಕೊಂಡು ಮುಖ್ಯ ನ್ಯಾಯಮೂರ್ತಿ ಗವಾಯಿಯವರ ಮೇಲೆ ಶೂವನ್ನು ಕಳಚಿ ಎಸೆದ್ರು. ಯಾರಿಗೂ ಅದು ತಗಲಿಲ್ಲ, ಅದು ಬೆಂಚ್ ಮೇಲೆ ಹೋಗಿ ಬಿತ್ತು. ಅದಾದ ನಂತರ ಅವರು ಅದು ದ್ವಿಸದಸ್ಯ ಪೀಠ ಕೂತ್ಕೊಂಡಿದ್ದ ಅವತ್ತು ಪೀಠದಲ್ಲಿ, ನ್ಯಾಯಾಲಯದ ಹಾಲ್ ನಂಬರ್ 1ರಲ್ಲಿ ಚೀಫ್ ಜಸ್ಟಿಸ್ ಗವಾಯಿ ಮತ್ತು ಜಸ್ಟಿಸ್ ವಿನೋದ್ ಚಂದ್ರನ್ ಅವರು ಕೂತ್ಕೊಂಡಿದ್ದರು. ಆನಂತರ ಅವರು ವಿನೋದ್ ಚಂದ್ರನ್ ಅವರಿಗೆ ಕ್ಷಮಾಪಣೆಯನ್ನು ಕೋರಿ, ನಾನು ನಿಮ್ಮತ್ತ ಶೂವನ್ನು ಎಸೆದಿದ್ದಲ್ಲ, ನನ್ನ ಗುರಿ ಗವಾಯಿಯವರೇ ಆಗಿತ್ತು ಅಂತ ಇನ್ನೂ ತುಂಬ ಖಚಿತವಾದ ಪದಗಳಲ್ಲಿ ಸ್ಪಷ್ಟಪಡಿಸಿದ್ರು. ಕೂಡಲೇ ಅವರನ್ನು ಹೊರಗಡೆ ಕರ್ಕೊಂಡು ಹೋದಂಥ ಸೆಕ್ಯೂರಿಟಿಯವರು ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಸನಾತನ ಧರ್ಮಕ್ಕೆ ಆಗುವ ಅಪಮಾನವನ್ನು ಹಿಂದೂಸ್ತಾನ ಸಹಿಸೋದಿಲ್ಲ ಅಂತ ಘೋಷಣೆ ಕೊಟ್ಕೊಂಡು ಹೋದರು. ಅದಾದ ನಂತರದಲ್ಲಿ ಅವರನ್ನು ಸಂದರ್ಶನ ಮಾಡಿದಂಥವರು, ಆನಂತರ ಪೊಲೀಸರು ಕೂಡ ವಿಚಾರಣೆ ಮಾಡಿ ಹೇಳಿದಂಥ ವಿಷಯ ಏನಪ್ಪ ಅಂತಂದರೆ, ಸೆಪ್ಟೆಂಬರ್ 16ನೇ ತಾರೀಕು ಚೀಫ್ ಜಸ್ಟಿಸ್ ಗವಾಯಿ ಮತ್ತು ನ್ಯಾಯಮೂರ್ತಿ ವಿನೋದ್ ಚಂದ್ರನ್ ಅವರ ಪೀಠದ ಮುಂದೆ ದಲಾಲ್ ಅನ್ನುವಂತಹ ಒಬ್ಬ ವ್ಯಕ್ತಿ ಖಜುರಾಹೋ ಅನ್ನುವಂತಹ ಅತ್ಯಂತ ಪ್ರಾಚೀನವಾದಂಥ ಒಂದು ದೇವಸ್ಥಾನದ ಸಮುಚ್ಚಯದಲ್ಲಿ, ಅದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಸುಫರ್ದಿಗೆ ಬರ್ತದೆ. ಯಾವುದೇ ಪ್ರಾಚೀನವಾದಂಥ ಸ್ಮಾರಕಗಳನ್ನು ನಿಯಂತ್ರಣ ಮಾಡುವುದು ಮತ್ತು ಅದನ್ನು ಕಾಪಾಡಿಕೊಂಡು ಬರುವಂಥ ಜವಾಬ್ದಾರಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದೇ ಆಗುತ್ತೆ. ಆ ದೇವಸ್ಥಾನ ಸಮುಚ್ಚಯದಲ್ಲಿ ಇರುವಂತಹ ವಿಷ್ಣುಮೂರ್ತಿ ಭಗ್ನಗೊಂಡಿದೆ, 10 ಅಡಿಯ ವಿಷ್ಣುಮೂರ್ತಿ. ಆದ್ದರಿಂದ ತಾವು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಒಂದು ನಿರ್ದೇಶನವನ್ನು ನೀಡಿ ಅಲ್ಲಿ ಮೂರ್ತಿಯನ್ನು ಸರಿಪಡಿಸುವುದಕ್ಕೆ ಆದೇಶ ಕೊಡಬೇಕು ಅಂತ ಹೇಳಿದ್ರು. ಈ ಬಗ್ಗೆ ಎಲ್ಲ ವಿವರವಾಗಿ ಮಾತಾಡೋಣ. ಅದರ ಬಗ್ಗೆ ನೀವು ಆದೇಶವನ್ನು ಕೊಟ್ಟು ಅದನ್ನು ಮರುಸ್ಥಾಪಿಸುವುದಕ್ಕೆ ಆದೇಶ ಕೊಡಬೇಕು ಅಂಥೇಳಿ ಒಂದು ಮನವಿಯನ್ನು ಸಲ್ಲಿಸಿದ್ರು. ಆದರೆ ಇಡೀ ಪ್ರಕರಣ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ವ್ಯಾಪ್ತಿಗೆ ಬರುತ್ತದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ವೈಜ್ಞಾನಿಕವಾಗಿ ಮತ್ತು ಪ್ರಾಚೀನ ಪುರಾತತ್ವದ ಶಾಸ್ತ್ರದ ಅನುಗುಣವಾಗಿ ಆ ಇಡೀ ಸ್ಮಾರಕವನ್ನು ಉಳಿಸಿಕೊಳ್ಳುವುದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡ್ತಾರೆ, ಏನಾಗೋದಿಲ್ವೋ ಅದನ್ನು ಮಾಡೋದಿಲ್ಲ. ಇದು ಶ್ರದ್ಧೆಗೆ ಸಂಬಂಧಪಟ್ಟಂಥ ವಿಚಾರವಲ್ಲ, ಪ್ರಾಚೀನ ಸ್ಮಾರಕಕ್ಕೆ ಸಂಬಂಧಪಟ್ಟಂಥ ವಿಚಾರ. ಆದ್ದರಿಂದ ತಾವು ASI ಹತ್ರ ಹೋಗಬೇಕೆ ಹೊರತು ಕೋರ್ಟ್ ಇದರಲ್ಲಿ ಏನು ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ. ಅದಾದ ನಂತರವೂ ಕೂಡ ಪೆಟಿಷನರ ಪರವಾಗಿ ವಕೀಲರು ವಿಷ್ಣುವನ್ನು ತಾವು ಹೆಂಗೆ ಆರಾಧಿಸ್ತೀವಿ, ಇದು ಹೆಂಗೆ ಹಿಂದೂ ದೇಶವಾಗಿದೆ ಇತ್ಯಾದಿ ವಾದಗಳನ್ನು ಮುಂದುವರೆಸಿದಾಗ ಮತ್ತೊಮ್ಮೆ ಚೀಫ್ ಜಸ್ಟಿಸ್ ಗವಾಯಿ ಅವರು, ನೋಡಿ ಇದು ನಮ್ಮ ನ್ಯಾಯಿಕ ವ್ಯಾಪ್ತಿಗೆ ಬರುವಂತಹ ವಿಷಯವಲ್ಲ, ಪ್ರಾಚೀನ ಸ್ಮಾರಕಗಳ ರಕ್ಷಣೆಯ ವ್ಯಾಪ್ತಿಗೆ ಬರುವಂತಹ ವಿಷಯ.
ಇದರಲ್ಲಿ ನಾವು ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ. ನೀವು ಇದನ್ನು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗಿಂತ ಜಾಸ್ತಿ ಒಂದು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿ ಮಾಡ್ತಿರೋ ಹಂಗೆ ಕಾಣ್ತಾ ಇದೆ. ಇದು ನಮ್ಮ ವ್ಯಾಪ್ತಿಗೆ ಬರೋದಲ್ಲ ಆದ್ದರಿಂದ, ಮತ್ತು ನೀವು ಶ್ರದ್ಧೆಯ ಬಗ್ಗೆ ಹೆಚ್ಚು ಮಾತಾಡ್ತಿದ್ದೀರಾದ್ದರಿಂದ ನೀವು ದೇವರ ಹತ್ರನೇ ಹೋಗಿ ನೀವು ಮೊರೆ ಹೋಗಬೇಕಾಗತ್ತೆ. ನೀವು ವಿಷ್ಣುವಿನ ಭಕ್ತರು ಅಂತೀರಿ, ವಿಷ್ಣು ಹತ್ರ ಮೊರೆ ಹೋಗಿ ನಿಮಗೇನಾದರೂ ಅದರಲ್ಲಿ ಸಿಗ್ಬೋದು. ನ್ಯಾಯಾಂಗದಿಂದ ನಿಮಗೆ ಇದರಲ್ಲಿ ರಿಲೀಫ್ ಸಿಗೋದಿಲ್ಲ, ಯಾಕಂದರೆ ನ್ಯಾಯಾಂಗದ ಮಿತಿನಲ್ಲಿ ಅದು ಬರೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಒಬ್ಬ ನ್ಯಾಯಾಧೀಶರು ಇದಕ್ಕಿಂತ ಜಾಸ್ತಿ ಏನು ಹೇಳಲಿಕ್ಕೂ ಕೂಡ ಬರೋದಿಲ್ಲ. ಈ ವಿಷಯದ ಬಗ್ಗೆ ಏನೇನಾಯಿತು ಆಮೇಲೆ ಮಾತಾಡೋಣಂತೆ. ನಡೆದದ್ದು ಇಷ್ಟು. ಈಗ ಈ ಪ್ರಕರಣವನ್ನು ಉಲ್ಲಂಘಿಸಿ ರಾಕೇಶ್ ಕಿಶೋರ್ ಅವರು, ಚೀಫ್ ಜಸ್ಟಿಸ್ ಗವಾಯ್ ಅವರು ಹಿಂದೂ ಧರ್ಮಕ್ಕೆ ಅವಮಾನವಾಗುವಂತಹ ರೀತಿಯಲ್ಲಿ ಮತ್ತು ಹಿಂದೂ ದೇವರುಗಳನ್ನು ಲೇವಡಿ ಮಾಡುವಂತಹ ರೀತಿಯಲ್ಲಿ ಮಾತಾಡಿ ನಮಗೆ ಅಪಾರವಾದಂಥ ಹಿಂದೂಗಳ ಮನಸ್ಸಿಗೆ ಧಕ್ಕೆ ತಂದಿದ್ದಾರೆ. ಆದ್ದರಿಂದ ನಾನು ಅದಕ್ಕೆ ಪಾಠ ಕಲಿಸಲು ಶೂ ಎಸೆದೆ ಅಂತ ಅಷ್ಟು ಮಾತ್ರ ಹೇಳಿದ್ದಾರೆ. ಆದರೆ ವಿಷಯ ಇಷ್ಟೇನಾ? ಇವತ್ತು ಆ ನಂತರದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿರುವಂತಹ ಅಡ್ವೊಕೇಟ್ ಜನರಲ್ ಆಗಿರುವ, ಸಾಲಿಸಿಟರ್ ಜನರಲ್ ಆಗಿರುವ ತುಷಾರ್ ಮೆಹ್ತಾ ಅವರು ಸಾಮಾಜಿಕ ಮಾಧ್ಯಮಗಳಲ್ಲಿ ತಪ್ಪು ಮಾಹಿತಿ ಹರಡಿರೋದ್ರಿಂದ ಈ ರೀತಿ ಬಂತು ಅಂತ ಅಂದ್ಬಿಟ್ಟು ಹೇಳಿದ್ರು. ಯಾಕಂದರೆ ಸೆಪ್ಟೆಂಬರ್ 16ಕ್ಕೆ ನ್ಯಾಯಮೂರ್ತಿ ಗವಾಯ್ ಅವರು ರೀತಿ ಹೇಳಿಕೆ ಕೊಟ್ಟಾದ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ವಿಶೇಷವಾಗಿ ಸನಾತನಿ ಉಗ್ರರು, ಬಲಪಂಥೀಯರೊಳಗೂ ಇರುವ ಅತ್ಯಂತ ಬಲಪಂಥೀಯ ಉಗ್ರ ಸಂಘಟನೆಗಳು ಮತ್ತು ಅವರು ನಡೆಸುವಂತಹ ಯೂಟ್ಯೂಬ್ ಚಾನಲ್ಗಳು ಗವಾಯ್ ಅವರ ಮೇಲೆ ಮುಗಿಬಿತ್ತು. ಹಿಂದೂ ಧರ್ಮ ವಿರೋಧಿ ಅಂತೇಳಿ ಕೆಟ್ಟ ಅವರ ಬಗ್ಗೆ ಒಂದು ಕ್ಯಾಂಪೇನೇ ಪ್ರಾರಂಭ ಆಯಿತು. ಇದು ಅವರ ಗಮನಕ್ಕೆ ಬಂದಾಗ 18ನೇ ತಾರೀಕು ಮತ್ತೆ ಅವರೊಂದು ಹೇಳಿಕೆಯನ್ನು ಕೊಟ್ಟು, ನಾನು ಯಾವ ಮತಧರ್ಮದ ವಿರುದ್ಧವೂ ಅಲ್ಲ, ನಾನು ಭಾರತದ ಸಂವಿಧಾನದಲ್ಲಿ ಹೇಳಿರುವಂತಹ ಸೆಕ್ಯುಲರಿಸಮ್ನ ಅಪ್ಪಟ ಅನುಯಾಯಿ, ಅದನ್ನು ನಾನು ಅನುಸರಿಸ್ತಿದ್ದೀನಿ, ಯಾವ ಧರ್ಮದ ಬಗ್ಗೆಗೂ ನನಗೆ ವಿಶೇಷ ಮಮತೆಯೂ ಇಲ್ಲ, ವಿಶೇಷ ತಿರಸ್ಕಾರವೂ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಯಾಕಂತಂದರೆ ಗವಾಯ್ ಅವರು ಈ ಹೇಳಿಕೆಯನ್ನು ಕೊಡುವುದರ ಮೂಲಕ ತಾವು ಹಿಂದೂ ವಿರೋಧಿಗಳು ಅಂತ ಅಂದ್ಬಿಟ್ಟು ಸ್ಪಷ್ಟಪಡಿಸಿದ್ದಾರೆ. ಒಬ್ಬ ಹಿಂದೂ ವಿರೋಧಿ ಮುಖ್ಯ ನ್ಯಾಯಮೂರ್ತಿಯಾದರೆ ಈ ದೇಶಕ್ಕೆ ನ್ಯಾಯ ಸಿಗುತ್ತೆ ಅನ್ನೋದು ಅವ್ರ ಬಗ್ಗೆ ನಡೆದಂಥ ಆ 1.5 ದಿವಸದಲ್ಲೇ ಅಲ್ಲೋಲ ಕಲ್ಲೋಲ ಮಾಡಿಬಿಡುವಂಥ ಒಂದು ಕ್ಯಾಂಪೇನ್ನ ಮಾಡಿದರು. ಅದಕ್ಕೆ ಸಮಜಾಯಿಷೆಯನ್ನು ಕೂಡ ಕೊಟ್ಟರು. ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ನಡೆದಿರುವ ಅಪಪ್ರಚಾರದ ಭಾಗವಾಗಿ ಇವ್ರಿಗೆ ಈ ರೀತಿ ನಡೆದಿದೆ ಅಂತ ಹೇಳಿ ತುಷಾರ್ ಮೆಹ್ತಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಸಾಕಷ್ಟು ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಕೂಡ ಈ ಘಟನೆ ನಡೆದಾದ ನಂತರವೂ ಕೂಡ ಖಜುರಾಹೋ ಪ್ರಕರಣದಲ್ಲಿ ಮುಖ್ಯ ನ್ಯಾಯಾಧೀಶರಾದಂಥ ಗವಾಯ್ ಅವರು ಕೊಟ್ಟಿರುವಂತಹ ಉತ್ಪ್ರೇಕ್ಷಿತ ಹೇಳಿಕೆ, ಕೊಡಬಾರದಂಥ ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ ಅವ್ರಿಗೆ ಈ ಥರ ಆಯಿತು ಅಂತೇಳಿ ಅವ್ರ ಮೇಲೆ ಶೂ ಎಸೆದನ್ನು ಗೌಣಗೊಳಿಸಿ ನ್ಯಾಯಮೂರ್ತಿ ಗವಾಯ್ ಅವರು ಕೊಟ್ಟಂಥ ಒಂದು ಮೌಖಿಕವಾದಂಥ ವ್ಯಾಖ್ಯಾನವನ್ನು ಅಪರಾಧವಂತ ಬಿಂಬಿಸಿ, ಯಾವುದು ಅಪರಾಧವೋ ಅದು ಅಪರಾಧವಲ್ಲ, ಅದೊಂದು ಕೇವಲ ಪ್ರತಿಕ್ರಿಯೆ, ನೇರವಾಗಿ ಅಪರಾಧವನ್ನು ಹಿಂದೂಗಳ ಮನಸ್ಸಿಗೆ ಧಕ್ಕೆ ಮಾಡಿದ್ದು ಗವಾಯ್ ಅವರೇ ಅಂತೇಳಿ ಇಡೀ ಗೋಧಿ ಮಾಧ್ಯಮ, ಅದರಲ್ಲೂ ದೊಡ್ಡ ದೊಡ್ಡ ಟಿ ವಿ ಚಾನಲ್ಗಳು, ಕನ್ನಡದ ಹಲವಾರು ಟಿ ವಿ ಚಾನಲ್ಗಳು ಕೂಡ ಒಳಗೊಂಡಂತೆ ಆ ರೀತಿ ಪ್ರಕರಣವನ್ನೇ ತಿರುವು ಮುರುವು ಮಾಡಿಬಿಟ್ರು. ಇದನ್ನೇ ಓದಿ ವಿಷಯ ಏನು ಅಂತ ಅರ್ಥ ಮಾಡಿಕೊಳ್ಳುವಂತಹ ಈ ದೇಶದ ಬಹುಪಾಲು ಜನ ಮುಖ್ಯ ನ್ಯಾಯಾಧೀಶರದೇ ಏನೋ ತಪ್ಪಿದೆ, ಪಾಕ್ಷ ಈ ವೃದ್ಧ ವಯಸ್ಸಿನಲ್ಲಿ ರಾಕೇಶ್ ಕಿಶೋರು ತಾನು ಏನು ಮಾಡಬಹುದೋ ಅದನ್ನು ಮೀರಿ ಮಾಡಿದ್ದಾರೆ, ಪಾಕ್ಷ ಅವ್ರ ಬಗ್ಗೆನೇ ಅನುಕಂಪ ಬರೋ ರೀತಿ ಸಂದರ್ಭ ಬದಲಾಯಿತು. ಹೀಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನ್ಯಾಯಮೂರ್ತಿ ಗವಾಯ್ ಅವರು ಕೊಟ್ಟಿರುವಂಥ ವ್ಯಾಖ್ಯಾನದಲ್ಲಿ ಅಥವಾ ಅದನ್ನು ಆ ಒಂದು ಅಹವಾಲನ್ನು ತಿರಸ್ಕರಿಸಿರೋದರಲ್ಲಿ ತಪ್ಪೇನಾದರೂ ಇತ್ತ, ಅವರ ಮಿತಿಯನ್ನು ಅವರು ಮೀರಿದ್ದಾರ? ಎಲ್ಲಕ್ಕಿಂತ ಮುಖ್ಯವಾಗಿ ರಾಕೇಶ್ ಕಿಶೋರ್ ಅನ್ನುವಂತಹ ಈ ವ್ಯಕ್ತಿ ಯಾರು ಮತ್ತು ಆತ ಹೇಳುವಂತೆ ಕೇವಲ ಖಜುರಾಹೋ ಅಂತ ವಿಷಯದಲ್ಲಿ ಮಾತ್ರ ಆತನಿಗೆ ಗವಾಯ್ ಅವರ ಮೇಲೆ ಸಿಟ್ಟಿತ್ತ, ಅಥವಾ ಗವಾಯ್ ಅವರು ದಲಿತರಾಗಿರುವುದು, ಅದರಲ್ಲೂ ಅಂಬೇಡ್ಕರ್ವಾದಿ ದಲಿತರಾಗಿರುವುದು, ಅದರಲ್ಲೂ ಅಂಬೇಡ್ಕರ್ವಾದಿ ದಲಿತ ಬೌದ್ಧರಾಗಿರುವುದು, ಸನಾತನವಾದಿ ಮನಸ್ಥಿತಿಯ ರಾಕೇಶ್ ಕಿಶೋರ್ ಅವರಿಗೂ ಮತ್ತು ಇನ್ನು ಅವರ ಪಂಗಡದಲ್ಲಿರುವಂತಹ ಎಲ್ಲರಿಗೂ ಕಣ್ಣುರಿಯಾಗಿತ್ತ. ಆ ಸಿಟ್ಟನ್ನು ಅವರು ಈ ರೀತಿ ತೀರಿಸ್ಕೊಂಡಿದ್ದಾರ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಭಾರತದ ಸಂವಿಧಾನವನ್ನು ನಡೆಸುವುದಕ್ಕೆ 3 ಮುಖ್ಯ ಅಂಗಗಳಿದ್ದಾವೆ: ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ. ನ್ಯಾಯಾಂಗದ ಮುಖ್ಯಸ್ಥರು ಮುಖ್ಯ ನ್ಯಾಯಾಧೀಶರು, ಕಾರ್ಯಾಂಗದ ಮುಖ್ಯಸ್ಥರು ಪ್ರಧಾನಿಗಳು. ನ್ಯಾಯಾಂಗದ ಮುಖ್ಯಸ್ಥರ ಮೇಲೆ ಈ ರೀತಿ ದಾಳಿ ಆದಾಗ, ಯಾಕಂದರೆ ಅಲ್ಲಿ ಗವಾಯ್ ಅವರ ಮೇಲೆ ಅಲ್ಲ ಆಗಿದ್ದು, ಒಬ್ಬ ವ್ಯಕ್ತಿ ಮೇಲೆ ಆದಂಥ ದಾಳಿ ಅಲ್ಲ ಅದು. ಚೀಫ್ ಜಸ್ಟಿಸ್, ಆಫೀಸ್ ಆಫ್ ದಿ ಚೀಫ್ ಜಸ್ಟಿಸ್, ಮುಖ್ಯ ನ್ಯಾಯಾಧೀಶರ ಕಾರ್ಯಾಲಯ ಅಂದರೆ ಭಾರತದ ಸಂವಿಧಾನದ ನ್ಯಾಯಾಂಗದ ಅತ್ಯುನ್ನತ ಸಂಸ್ಥೆ. ಅದನ್ನು ಅವಮಾನಿಸುವುದು ಅಂದರೆ ನೀವು ಇದರಲ್ಲಿ ಅವಮಾನಿಸುವುದು ಅಂದರೇನು?
ಚೀಫ್ ಜಸ್ಟಿಸೇ ಕೊಡುವಂತಹ ನ್ಯಾಯಾದೇಶಗಳನ್ನು ವಿಮರ್ಶೆ ಮಾಡಬಾರ್ದು ಅಂತಲ್ಲ, ವಿಶ್ಲೇಷಣೆ ಮಾಡಬಾರ್ದು ಅಂತ ಖಂಡಿತ ಅಲ್ಲ. ಹಂಗೆ ನೋಡೋದಾದರೆ ಇವರ ಹಿಂದಿನ ಆಗಿದ್ದಂಥ ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಕೊಟ್ಟಂಥ ಅಪಾರ ಜನವಿರೋಧಿ ನ್ಯಾಯಾದೇಶಗಳ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಗಳು ನಡೀತಾ ಇದೆ. ನಾವು ಆ ಕೊಟ್ಟ ತೀರ್ಪನ್ನು ವಿಶ್ಲೇಷಣೆ ಮಾಡುವುದು ಅಥವಾ ತಪ್ಪು ಮಾಡಿದ್ದಾರೆ ಒಬ್ಬ ನ್ಯಾಯಾಧೀಶ ಅಂತ ಹೇಳುವುದು ಯಾವ ತಪ್ಪು ಇಲ್ಲ. ಆದರೆ ಇಲ್ಲಿ ನಡೆದದ್ದು ವಿಶ್ಲೇಷಣೆಯಲ್ಲ, ಇಲ್ಲಿ ನಡೆದದ್ದು ವಿಮರ್ಶೆಯಲ್ಲ, ಇಲ್ಲಿ ನಡೆದದ್ದು ದಾಳಿ. ಇದನ್ನು ಉದ್ದೇಶಪೂರ್ವಕವಾಗಿ ಮಾಧ್ಯಮಗಳು ಮರೆಮಾಚಲು ಪ್ರಯತ್ನಿಸ್ತಿದ್ದಾರೆ. ಮತ್ತು ದಾಳಿ ಏನಕ್ಕೆ ನಡೀತು? ಸನಾತನ ಧರ್ಮಕ್ಕೆ ಮುಖ್ಯ ನ್ಯಾಯಾಧೀಶರು ಕೊಟ್ಟಂಥ ಆದೇಶ ಧಕ್ಕೆ ತಂದಿದೆ ಅಂತ ಒಬ್ಬರಿಗೆ ಅಭಿಪ್ರಾಯ ಇರುವುದರಲ್ಲಿ ಯಾವ ತಪ್ಪೂ ಇಲ್ಲ. ಅದೇ ವಿಷಯದಲ್ಲಿ ಅವರೊಂದು ಪತ್ರಿಕಾ ಹೇಳಿಕೆ ಕೊಟ್ಟರೂ ಕೂಡ ಯಾವ ತಪ್ಪೂ ಇಲ್ಲ. ಈ ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ತಪ್ಪೋ ಸರಿಯೋ ಅನ್ನೋದು ಜನರು ವಾಗ್ವಿವಾದಗಳ ಮೂಲಕ ತಮ್ಮದೇ ಆದಂಥ ಪ್ರತಿ ಅಭಿಪ್ರಾಯಗಳನ್ನು ಮಂಡಿಸುವುದರ ಮೂಲಕ ಅದರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆದರೆ ನಾವು ಹೇಳಿದಂತೆಯೇ ನೀವು ತೀರ್ಪು ಕೊಡಬೇಕು ಅಂತೇಳಿ ಅದನ್ನು ಧಿಕ್ಕರಿಸಿ ಶೂ ಮೇಲೆಯಿಂದ ಹಲ್ಲೆ ಮಾಡುವುದು ಮತ್ತು ಆ ನಂತರದಲ್ಲಿ ಹಲ್ಲೆ ಮಾಡಿದ ನಂತರ ಅದನ್ನು ಸಮರ್ಥಿಸಿಕೊಳ್ಳುವುದು ಯಾರು? ಹಾದಿಬೀದಿನಲ್ಲಿ ಹೋಗುವಂತಹ ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ. ಇವರು ಆ ನಂತರ ANI ಅನ್ನುವಂತಹ ಒಂದು ಸರ್ಕಾರದ ತುತ್ತೂರಿ ಖಾಸಗಿ ಮಾಧ್ಯಮ ಸಂಸ್ಥೆಗೆ ಕೊಟ್ಟಂತಹ ಸಂದರ್ಶನದಲ್ಲಿ ತನ್ನ ಬಗ್ಗೆ ಹಲವಾರು ವಿವರಗಳನ್ನು ಹೇಳ್ಕೊಂಡಿದ್ದಾರೆ. ಅವರು ಡಾಕ್ಟರೇಟ್ ಪದವಿಯನ್ನು ಪಡೆದಿರುವಂಥವರು, ಡಾಕ್ಟರು, ಇನ್ಫ್ಯಾಕ್ಟು ವೈದ್ಯಕೀಯ ಕೀಟಶಾಸ್ತ್ರಜ್ಞದ ಪರಿಣಿತರು. ಅವರು 55ನೇ ವಯಸ್ಸು ತನಕ ಕೂಡ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಅವರು ಸಲಹೆಗಾರರಾಗಿ ಕೆಲಸ ಮಾಡಿದವರು. 2009ರಲ್ಲಿ ಅವರು ಡೆಲ್ಲಿ ಕೋರ್ಟಲ್ಲಿ ಬಾರ್ ಅಸೋಸಿಯೇಷನ್ಗೆ ನೋಂದಾಯಿಸ್ಕೋತಾರೆ. ಮತ್ತು 71 ವರ್ಷ ವಯಸ್ಸಾಗಿರುವ ವೃದ್ಧರು, ನನಗೆ ಯಾವ ಮಾನಸಿಕ ಕಾಯಿಲೆಗಳು ಇಲ್ಲ, ನಾನು ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಚೀಫ್ ಜಸ್ಟಿಸ್ ಗವಾಯಿ ಅವರಿಗೆ ಪಾಠ ಕಲಿಸ್ಬೇಕಂತಲೇ ಈ ದಾಳಿ ಮಾಡಿದ್ದೀನಿ. ದಾಳಿ ಮಾಡಿದ ನಂತರ ಮುಂದೆ ಏನಾದರೂ ಆಗ್ಬೋದು ಅನ್ನೋದಕ್ಕೂ ಕೂಡ ನಾನು ಸಿದ್ಧವಾಗಿಯೇ ಬಂದಿದ್ದೆ. ಯಾಕಂದರೆ ನಾನು ಹೃದಯ ಸಂಬಂಧಿ ಕಾಯಿಲೆಗಳಿಂದ ನರಳ್ತಿದ್ದೀನಿ. ಆದ್ದರಿಂದ ನಾನು 2 ದಿನಕ್ಕೆ ಆಗುವಷ್ಟು ಮಾತ್ರೆಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದೆ. ಸೊ ಸಾಮಾನ್ಯವಾಗಿ ಒಬ್ಬ ಬಲಪಂಥೀಯ ಈ ರೀತಿ ಉಗ್ರ ಕಾರ್ಯಾಚರಣೆಯನ್ನು ಮಾಡಿದಾಗ ಮಾಧ್ಯಮಗಳು ಹೇಳುವಂತೆ ಆತ ಮತಿಮರವಾಗಿತ್ತ ಆತನಿಗೆ, ಆತ ಒಬ್ಬ ಕ್ರ್ಯಾಕು, ಒಬ್ಬ ಹುಚ್ಚ, ಆ ರೀತಿ ಹೇಳುವುದಕ್ಕೆ ಅವಕಾಶವೇ ಇಲ್ಲ. ತುಂಬ ಸ್ಪಷ್ಟವಾಗಿ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ನ್ಯಾಯಾಧೀಶರಿಗೆ ಪಾಠ ಕಲಿಸುವುದಕ್ಕೆ, ಯಾಕಂದರೆ ನ್ಯಾಯಾಲಯ ಅನ್ನುವಂಥದ್ದು, ಅದರಲ್ಲೂ ನ್ಯಾಯಮೂರ್ತಿ ಗವಾಯಿ ಅವರ ನೇತೃತ್ವದಲ್ಲಿ ಅದು ಹಿಂದೂ ವಿರೋಧಿಯಾಗಿದೆ, ಅದನ್ನು ವಿರೋಧಿಸೋದಕ್ಕೆ ನಾನು ಇದನ್ನು ಮಾಡಿದೆ ಅಂತ ತುಂಬ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಇದು ಅಪರಾಧ. ನೀವು ಹೇಳಿಕೆ ಕೊಡುವುದು ಅಪರಾಧವಲ್ಲ, ಅಥವಾ ಸುಪ್ರೀಂ ಕೋರ್ಟ್ನ ಆದೇಶವನ್ನು ವಿಶ್ಲೇಷಣೆ ಮಾಡುವುದು ಅಪರಾಧವಲ್ಲ, ಹಲ್ಲೆ ಮಾಡುವುದು ಅಪರಾಧ. ಇದು ಕೇವಲ ಹಲ್ಲೆಗೆ ಮಾತ್ರ ಸೀಮಿತವಾದದ್ದಲ್ಲ. ಮುಂದುವರೆದು ವಿಶೇಷವಾಗಿ ಕಾರ್ಯಾಂಗದ ಮುಖ್ಯಸ್ಥರ ಪ್ರತಿಕ್ರಿಯೆ ಏನಿತ್ತು ಇದಕ್ಕೆ? ಒಬ್ಬ ಪ್ರಧಾನಿ, ಗೃಹ ಸಚಿವಾಲಯ, ಇದು ಸುಪ್ರೀಂ ಕೋರ್ಟ್ ಇರೋ ದೆಹಲಿನಲ್ಲಿ ಪ್ರಧಾನವಾಗಿ ಪೊಲೀಸ್ ವ್ಯವಸ್ಥೆ ಅಂತ ನೋಡ್ಕೊಳ್ಳುವಂಥದ್ದು ಕೇಂದ್ರ ಸರ್ಕಾರವೇ, ಕೇಂದ್ರಾಡಳಿತ ಪ್ರದೇಶ ಆಗಿರೋದ್ರಿಂದ ದೆಹಲಿ, ಪ್ರಧಾನಿ ಎಲ್ಲರೂ ಇರುವುದು ದೆಹಲಿನಲ್ಲೇ. ಏನು ಪ್ರತಿಕ್ರಿಯೆ? ಮೊದಲನೇದಾಗಿ ಏನಾಯಿತು ಇವರು ಇದನ್ನು ಮಾಡಿದ ಮೇಲೆ ಹೊರಗೆ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರಿಗೆ ಸಕಲ ಭೋಜನಗಳನ್ನು ಕೂಡ ಕೊಟ್ಟು, ಆಮೇಲೆ ಟೀಯನ್ನು ಕೊಟ್ಟು ಸತ್ಕರಿಸಿ ಹೆಚ್ಚು ಕಡಿಮೆ. ಯಾವಾಗ ಮುಖ್ಯ ನ್ಯಾಯಾಧೀಶರಾದಂಥ ಗವಾಯಿ ಅವರು ಇಲ್ಲ ಆತನ್ನೇನು ಬಂಧಿಸಬೇಡಿ, ನಾನು ಇದ್ರ ಬಗ್ಗೆ ಏನು ಕೇಸ್ ಕೂಡ ರಿಜಿಸ್ಟ್ರಿ ಅವರು ದಾಖಲು ಮಾಡಬೇಕಾಗಿಲ್ಲ, ಆತ ಹೋಗಲಿ ಅಂತ ಬಿಟ್ಟರು. ಅದು ಮುಖ್ಯ ನ್ಯಾಯಾಧೀಶರಾದಂಥ ಗವಾಯಿಯವರ ಹೃದಯ ವೈಶಾಲ್ಯ ಅಂತ ಹೇಳಬಹುದು. ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟು ತಾನು ಕೊಡುವ ತೀರ್ಪಿನ ಬಗ್ಗೆ ಸಾಮಾನ್ಯ ಜನರು ತೋರಿಸಬಹುದಾದಂಥ ವಿಶ್ಲೇಷಣೆ ವಿಮರ್ಶೆಗಳಿಗೆ ಉದಾರವಾಗಿ ಇರಬೇಕಾಗುತ್ತೆ. ಯಾಕಂತಂದರೆ ಈ ಹಿಂದಲಿಂದಲೂ ಎಲ್ಲ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೇಳ್ಕೊಂಡ್ಬರ್ತಾ ಇರುವಂಥದ್ದು ಸುಪ್ರೀಂ ಬಟ್ ನಾಟ್ ಇನ್ಫ್ಯಾಲಿಯಬಲ್, ಅಂತಿಮ, ಅದರಿಂದ ಆಚೆಗಿಲ್ಲ, ಅದನ್ನು ಪಾಲಿಸಬೇಕು, ಆದರೆ ಅದು ದೋಷರಹಿತ ಅಂತೇನು ಹೇಳೋಕ್ಕಾಗೋದಿಲ್ಲ. ಹೀಗಾಗಿ ವಿಶ್ಲೇಷಣೆ ಮಾಡಿದ್ರೆ, ಕೊಟ್ಟಂಥ ನ್ಯಾಯಾಧೀಶರ ಬಗ್ಗೆ ವಿಮರ್ಶೆ ಮಾಡಿದ್ರೆ ನ್ಯಾಯಾಧೀಶಗಳಿಗೆ ಸೀಮಿತವಾಗಿ ಅದನ್ನು ತಡ್ಕೊಳ್ಬೇಕು ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿರುತ್ತೆ. ಕೆಲವರು ಇನ್ನೂ ಅತಿರೋಗಕ್ಕೆ ಹೋಗಿ ಕೂಡ ಅದನ್ನು ಕಳ್ಕೊಂಡ್ರೆ, ಉದಾಹರಣೆಗೆ ಕೆಲವರು ಯಾವುದೋ ಒಂದು ವಿಷಯದಲ್ಲಿ ವ್ಯಕ್ತಿಗತವಾಗಿ ಏನೋ ಪರಿಹಾರ ಕೇಳ್ಕೊಂಬರ್ತಾರೆ ಸುಪ್ರೀಂ ಕೋರ್ಟ್ಗೆ. ಯಾಕಂದರೆ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಶೂ ಎಸೆತದ ಪ್ರಕರಣ ಇದು ಎರಡನೇದು. ಮೊದಲನೇ ಪ್ರಕರಣ ಆದದ್ದು
ಹಿದಾಯತುಲ್ಲಾ, ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಆಗಿದ್ದಂಥ ಹಿದಾಯತುಲ್ಲಾ ಅವರು ಒಬ್ಬ ವ್ಯಕ್ತಿ ಒಂದು ಖಾಸಗಿ ಪರಿಹಾರವನ್ನು ನಿರೀಕ್ಷೆ ಮಾಡ್ಕೊಂಡು ಬಂದಾಗ ಅದಕ್ಕೆ ವಿರುದ್ಧವಾದಂಥ, ಯಾಕಂದರೆ ಅದಕ್ಕೆ ಅರ್ಹ ಅಲ್ಲ ಅಂತ ಸುಪ್ರೀಂ ಕೋರ್ಟು ಭಾವಿಸಿ ಅವರು ಆದೇಶವನ್ನು ನಿರಾಕರಿಸಿದಾಗ ಆ ವ್ಯಕ್ತಿ ಖಾಸಗಿ ಪರಿಹಾರವನ್ನು ಪಡೆದುಕೊಳ್ಳೋಕ್ಕೆ ವಿಫಲನಾದಂಥ ವ್ಯಕ್ತಿ ಸಿಟ್ಟಿನಿಂದ, ಆ ಕ್ಷಣದ ಸಿಟ್ಟಿನಿಂದ ಶೂವನ್ನು ತೂರಿದ್ದವುದು. ಆಗಲೂ ಕೂಡ ಆಗೇನಾಗಲಿಲ್ಲ. ಆಗ ಹಿದಾಯತುಲ್ಲಾ ಅವರು ಪಾಪ ಕೇಸ್ ಕೂಡ ಕಳ್ಕೊಂಡಿದ್ದಾನೆ ಆ ವ್ಯಕ್ತಿ, ಶೂ ಕೂಡ ಕಳ್ಕೊಳ್ಳೋದು ಬೇಡ, ಶೂ ವಾಪಸ್ ಕೊಟ್ಟು ಕಳಿಸಿ ಅಂತ ಕಳಿಸಿದ್ದನ್ನು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಹಿರಿಯ ವಕೀಲರಾಗಿ ಕೆಲಸ ಮಾಡ್ತಿರುವಂಥ ಸಂಜಯ್ ಹೆಗಡೆ ಅವರು ಇದನ್ನು ದೃಷ್ಟಾಂತವಾಗಿ ಕೂಡ ಹೇಳ್ತಾರೆ. ಅಂದರೆ ಅದು ಖಾಸಗಿ ಪರಿಹಾರವನ್ನು ಕೇಳಿದ್ರು, ತಾತ್ಕಾಲಿಕ ಸಿಟ್ಟಿನಿಂದ ಬಂದಂಥದ್ದು. ಇದು ಹಾಗಾಗಿದ್ದ ಜಸ್ಟಿಸ್ ಗವಾಯಿಯವರ ಮೇಲೆ ರಾಕೇಶ್ ಕಿಶೋರ್ ಅಂಥವ್ರಿಗೆ ಇದ್ದ ಸಿಟ್ಟು ಕೇವಲ ನಿರ್ದಿಷ್ಟ ಪ್ರಕರಣದಲ್ಲಿ ಮೌಖಿಕವಾಗಿ ಹಾನಿಕಾರಕವಾದಂಥ ಹೇಳಿಕೆ ಕೊಟ್ಟರು ಅನ್ನೋದು ಮಾತ್ರನ? ಅಷ್ಟೇ ಮುಖ್ಯವಾಗಿ ಕೇಳಬೇಕಾಗಿರೋ ಪ್ರಶ್ನೆ, ಸೈದ್ಧಾಂತಿಕವಾಗಿ ಭಿನ್ನ ರೀತಿಯಾದಂಥ ತೀರ್ಪುಗಳನ್ನು ಕೊಟ್ಟರೆ, ಇದು ತುಂಬ ಮುಖ್ಯವಾದಂಥ ಪ್ರಶ್ನೆ ಕೇಳಬೇಕಾಗಿರೋದು. ಒಬ್ಬ ಹಿದಾಯತುಲ್ಲಾ, ಒಬ್ಬ ಗವಾಯಿ ಇದ್ದಾಗ ಮಾತ್ರ ಶೂ ತೂರಾಟ ನಡೆಯುತ್ತೆ. ಆದರೆ ಅದೇ ಸ್ಥಾನದಲ್ಲಿ ಜಸ್ಟಿಸ್ ಚಂದ್ರಚೂಡ್ ಅಂತಹ, ಜಸ್ಟಿಸ್ ಸಂಜೀವ್ ಖನ್ನಾ ಅಂತಹ ಮೇಲ್ಜಾತಿ ಅಥವಾ ಬಲಾಢ್ಯ ಜಾತಿಗಳ ಹಿನ್ನೆಲೆಯಿಂದ ಬಂದಂತಹ ನ್ಯಾಯಾಧೀಶರು ಆ ಪೀಠದಲ್ಲಿ ಕೂತಿದ್ದಾಗ ಕೇಸನ್ನು ಕಳೆದುಕೊಂಡ ಅಥವಾ ಸೈದ್ಧಾಂತಿಕವಾಗಿ ಭಿನ್ನತೆ ಹೊಂದಿರುವಂತಹ ಇನ್ನೊಬ್ಬ ವ್ಯಕ್ತಿ ಇದೇ ರೀತಿಯ ಆಕ್ರೋಶ ತೋರಿಸೋದಕ್ಕೆ ಸಾಧ್ಯ ಆಗುತ್ತಾ ಈ ಸಮಾಜದಲ್ಲಿ? ಹೀಗಾಗಿ ಆ ರೀತಿ ಶೂಸು ತೂರುವಂತಹ ಒಂದು ದುಸ್ಸಾಹಸಕ್ಕೂ ಕೂಡ ಪೀಠದಲ್ಲಿ ಕೂತಿರುವಂಥದ್ದು ಒಬ್ಬ ದಲಿತ ಹಿನ್ನೆಲೆಯಿಂದ ಬಂದಂಥ ಒಬ್ಬ ನ್ಯಾಯಾಧೀಶ ಅನ್ನುವುದು ಕಾರಣವಾಗಿರುವುದಿಲ್ವಾ? ಇದು ಒಂದು ಸಂಪೂರ್ಣವಾಗಿ ಕೇಳ್ಕೋಬೇಕಾಗಿರೋ ಪ್ರಶ್ನೆ ಭಾರತದ ಸಂದರ್ಭದಲ್ಲಿ. ಎರಡನೇದಾಗಿ, ತಮಗೆ ಅನುಗುಣವಾದಂಥ ತೀರ್ಪು ಬರಲಿಲ್ಲ ಅನ್ನುವ ಕಾರಣಕ್ಕಾಗಿ ಯಾವುದೇ ಒಬ್ಬ ಕಕ್ಷಿದಾರ ಈ ರೀತಿ ಶೂಸನ್ನು ಎಸೆದರೆ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಬಗ್ಗೆ ಕೆಟ್ಟಾಕೊಳಕಾಗಿ ಮಾತಾಡಿದ್ರೆ ಕಾರ್ಯಾಂಗ, ಪೊಲೀಸು, ಪ್ರಧಾನಿ, ಪಕ್ಷಗಳು ಇಷ್ಟೇ ಸಹನೀಯವಾಗಿ ವರ್ತಿಸ್ತವ? ಉದಾಹರಣೆಗೆ ಬಾಬರಿ ಮಸೀದಿ ಅಯೋಧ್ಯ ಡಿಸ್ಪ್ಯೂಟ್ನಲ್ಲಿ 5 ಜನ ನ್ಯಾಯಾಧೀಶರು, ಇದರ ಬಗ್ಗೆ ನಾವು ಸಾಕಷ್ಟು ಎಪಿಸೋಡ್ಗಳು ಮಾಡಿದ್ದೀವಿ. ಚಂದ್ರಚೂಡ್ ಅವರು ಅದನ್ನು ಬರೆದಿದ್ದು, ಮೊನ್ನೆ ಚಂದ್ರಚೂಡ್ ಅವರು ಕೂಡ ಅದನ್ನು ಸಿಕ್ಕಾಪಟ್ಟೆ ಕೆಟ್ಟದಾಗಿ ಸಮರ್ಥಿಸ್ಕೊಂಡಿದ್ದನ್ನು ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಒಬ್ಬ ಮುಸ್ಲಿಂ ಏನಾದರೂ ಹಾಗೆ ಮಾಡಿದ್ದರೆ, ರಾಕೇಶ್ ಎನ್ನುವ ಬದಲಿಗೆ ಅವನ ಹೆಸರು ರಶೀದ್ ಅಂತ ಆಗಿದ್ದ ಪಕ್ಷದಲ್ಲಿ ಇಷ್ಟೇ ತಣ್ಣಗಿರ್ತಿತ್ತ ಈ ದೇಶ? ಹಾಗಾದರೆ ವಿಷಯ ಏನು ಅನ್ನೋದು ತುಂಬ ಗಂಭೀರವಾಗಿ ನಾವಿಲ್ಲಿ ಆಲೋಚನೆ ಮಾಡಬೇಕು. ಕೇವಲ ಒಂದು ಆದೇಶದ ಬಗ್ಗೆ ಬಂದಂಥ ಸಿಟ್ಟು ಮಾತ್ರ ಅಲ್ಲ ಇದು. ಯಾಕಂದರೆ ಆ ನಂತರದಲ್ಲಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸು ಅವ್ರ ಮೇಲೆ ಕೇಸ್ ಹಾಕಲಿಲ್ಲ, ಬಿಡುಗಡೆ ಮಾಡಿದ್ರು. ನನ್ನ ಪ್ರಕಾರ ಅದು ತಪ್ಪು. ಯಾಕಂದರೆ ಶೂವನ್ನು ತೂರಿದ್ದು ಗವಾಯ್ ಎನ್ನುವಂತಹ ಒಂದು ವ್ಯಕ್ತಿಯ ಮೇಲಲ್ಲ, ಸಂವಿಧಾನವನ್ನು ಪ್ರತಿನಿಧಿಸುವಂತಹ ಈ ದೇಶದ ನ್ಯಾಯಾಂಗದ ಅತ್ಯುನ್ನತ ಸಂಸ್ಥೆಯ ಮೇಲೆ ಅತ್ಯಂತ ಉಪೇಕ್ಷೆ ಮತ್ತು ದುರಹಂಕಾರದಿಂದ ಮಾಡಿದಂಥ ಒಂದು ಹಲ್ಲೆ ಅದು. ಆ ಹಲ್ಲೆಗೆ ಒಂದು ವಿಚಾರಣೆ ಆಗಬೇಕು. ಅದಕ್ಕೇನು ಮರಣದಂಡನೆ, ಜೀವಾವಧಿ ಶಿಕ್ಷೆ ಅಲ್ಲ, ಒಂದು ಶಿಕ್ಷೆ ಆಗಬೇಕು. ಯಾಕಂತಂದರೆ ಇದೇ ಮತ್ತೊಂದು ಬರುವ ದಿನಗಳಲ್ಲಿ ಎಲ್ಲರೂ ಅನುಸರಿಸುವ ಪದ್ಧತಿ ಆಗಬಾರ್ದು. ಈಗಾಗಲೇ ಅದು ಆಗಕ್ಕೆ ಶುರುವಾಗಿದೆ. ಏನನ್ನ ಮಾಡಿದರೂ ಕೂಡ ದಕ್ಕಿಸಿಕೊಳ್ಳಬಹುದು, ನನ್ನ ಮೇಲೆ ಏನೂ ಆಗಲ್ಲ ಅನ್ನುವಂತಹ ವಿಶ್ವಾಸ ಬಂದಾಗ ಉಗ್ರ ಬಲಪಂಥೀಯರು ಏನೇನು ಮಾಡಬಹುದು ಅನ್ನೋದು ಈಗಾಗಲೇ ನಮ್ಮ ಗಮನಕ್ಕೆ ಬರ್ತಾ ಇದೆ. ನಾನು ಈ ಸಂಚಿಕೆಯಲ್ಲಿ ಕೆಲವನ್ನ ತಮ್ಮ ಗಮನಕ್ಕೆ ತರ್ತೀನಿ. ಮೊದಲು ರಾಕೇಶ್ ಕಿಶೋರ್ ಅವರು ಏನು ಹೇಳಿದ್ರು ಅದರ ಬಗ್ಗೆ ಮುಂದುವರೆದು ಮಾತಾಡೋಣ. ಅವರಿಗೆ ಕೇವಲ ಖಜುರಾಹೋ ಪ್ರಕರಣದಲ್ಲಿ ವಿಷ್ಣುಮೂರ್ತಿಯನ್ನು ಅಲ್ಲಿ ಮತ್ತೆ ಮರುಸ್ಥಾಪನೆ ಮಾಡುವುದಕ್ಕೆ ಅವಕಾಶ ಕೊಡಲಿಲ್ಲ ಅನ್ನೋದು ಮಾತ್ರ ಸಿಟ್ಟಿಗೆ ಕಾರಣವಾಗಿತ್ತ? ಮಾರನೇ ದಿವಸ ಅಂದರೆ ಅವ್ರನ್ನ ಬಿಡುಗಡೆ ಮಾಡಿದ್ರು. ಅಕ್ಟೋಬರ್ 7ನೇ ತಾರೀಕು ANI ಅನ್ನುವಂತಹ ಒಂದು ಖಾಸಗಿ ಸರ್ಕಾರದ ತುತ್ತೂರಿಯಾಗಿರುವಂತಹ ಒಂದು ಸಂಸ್ಥೆ ಚಾನಲ್ಲು ಅವ್ರನ್ನೋಗಿ ಇಂಟರ್ವ್ಯೂ ಮಾಡ್ತು. ಒಬ್ಬ ದೊಡ್ಡ ದುರಾತ್ಮನ ಕೆಲಸ ಮಾಡಿದವನ್ನ ಹುತಾತ್ಮನ ಪಟ್ಟಕ್ಕೇರಿಸಿ ಒಂದು ಸಂದರ್ಶನವನ್ನು ಮಾಡಿದ್ರು. ಆ ಸಂದರ್ಶನದಲ್ಲಿ ಅವ್ರು ಏನೇನು ಹೇಳಿದ್ದಾರೆ, ಬಹುಶಃ ನೀವಾಗಲೇ ಅದನ್ನು ಹಲವಾರು ಸತಿ ಟಿ ವಿನಲ್ಲಿ ನೋಡಿರ್ತೀರಿ. 2-3 ಮುಖ್ಯವಾದಂಥ ಅಂಶಗಳನ್ನು ಹೇಳಿದ್ದಾರೆ. ಯಾತಕ್ಕೆ ಅವ್ರಿಗೆ ಗವಾಯ್ ಮೇಲೆ ಸಿಟ್ಟು? ಒಂದು ಪ್ರಶ್ನೆಯನ್ನು ಅವ್ರು ಕೇಳಲಾಗುತ್ತೆ, ಅವರು ದಲಿತರು ಅನ್ನುವ ಕಾರಣಕ್ಕಾಗಿ ನೀವು ಈ ರೀತಿ ಸಿಟ್ಟು ತೋರಿಸಿದ್ರ ಅಂದರೆ ಅವರು ತಕ್ಷಣ ಅವ್ರ ಒಳಗಡೆಯಿಂದ ಬರುವ ಸಿಟ್ಟೇನಪ್ಪ ಅಂತಂದರೆ, ಆತ ಯಾವ ದಲಿತ?
ಆತ ಮುಂಚೆ ಸನಾತನಿ ಹಿಂದೂ ಆಗಿದ್ದ. ಅದಾದ ಮೇಲೆ ಬೌದ್ಧ ಧರ್ಮಕ್ಕೆ ಸೇರ್ಕೊಂಡಿದ್ದಾನೆ, ಮತ್ತು ದಲಿತ ಅಂತ ಅಂದ್ಬಿಟ್ಟು ಯಾತಕ್ಕೆ ಕರಿತೀರಿ? ಈ ಅವಿವೇಕಿಗಳಿಗೆ, ಮತ್ತು ಅದನ್ನು ಕೇವಲ ರಾಕೇಶ್ ಕಿಶೋರ್ ಅಲ್ಲ, ಆ ಥರ ಯೋಚನೆ ಮಾಡುವಂಥವರು, ಪ್ಯಾನಲ್ ಡಿಸ್ಕಷನಲ್ಲಿ ಭಾಗವಹಿಸೋರು ಅಷ್ಟು ಮಾತ್ರ ಅಲ್ದಿರ ಪ್ಯಾನಲ್ ನಡೆಸುವಂಥವರು, ದೊಡ್ಡ ದೊಡ್ಡ ಚಾನಲ್ಗಳು ಎಲ್ಲವೂ ಕೂಡ ಇದನ್ನು ಬೌದ್ಧರಾದ ಮೇಲೆ ದಲಿತರಲ್ಲಿ ಎನ್ನುವ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಈ ಅವಿವೇಕಿಗಳಿಗೆ 1989ರಲ್ಲೇ ಸಂವಿಧಾನಕ್ಕೆ ತಿದ್ದುಪಡಿ ತಂದು ದಲಿತರು ಬೌದ್ಧರಾದರೂ ಕೂಡ ಅವರಿಗೆ ದಲಿತ ಮೀಸಲಾತಿ ಸಿಗಬೇಕು ಅನ್ನುವಂಥ ಆಗಿರುವುದು. ಕರ್ನಾಟಕ ಸರ್ಕಾರ ಕೂಡ ಇವತ್ತು ಇದೇ ಮೀಸಲಾತಿಗೆ ಸಂಬಂಧಪಟ್ಟಂತೆ ಬೌದ್ಧರಿಗೂ ದಲಿತರಾದರೂ ಕೂಡ ಮೀಸಲು ಸಿಗುತ್ತೆ ಅನ್ನೋದನ್ನು ಮಾಡಿದ್ದಾರೆ. ಸಿಖ್ಖರಿಗೆ ಮತ್ತು ಬೌದ್ಧರಿಗೆ, ಅವರು ಸಿಖ್ ಧರ್ಮಕ್ಕೆ ದಲಿತರಾದಂಥವರು, ಸಿಖ್ ಧರ್ಮಕ್ಕೆ ಮತಾಂತರಗೊಂಡರು, ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು, ಅವರು ದಲಿತರಾಗೇ ಉಳಿದಿರೋದು ವಾಸ್ತವ. ಅವಕಾಶಗಳ ವಿಷಯಗಳಲ್ಲಿ ಮತ್ತು ಸಮಾಜದ ಧೋರಣೆಯ ವಿಷಯದಲ್ಲಿ ಅವರ ಪರಿಸ್ಥಿತಿಯನ್ನು ಬದಲಾಗಿಲ್ಲ. ಇದೇ ಪರಿಸ್ಥಿತಿ ಇಸ್ಲಾಂಗೆ ಮತಾಂತರಗೊಂಡಂಥ ಅಥವಾ ಕ್ರಿಶ್ಚಿಯಾನಿಟಿಗೆ ಮತಾಂತರಗೊಂಡಂಥ ದಲಿತರ ಪರಿಸ್ಥಿತಿಯೂ ಆಗಿದೆ. ಆದರೆ ದುರದೃಷ್ಟಕರ, ಕೇವಲ ಸಿಖ್ ಮತ್ತು ಬೌದ್ಧ ಧರ್ಮಕ್ಕೆ ಮತಾಂತರ ಆದಂಥ ದಲಿತರಿಗೆ ಮಾತ್ರ ಮೀಸಲಾತಿ ಸಿಗುತ್ತೆ, ಉಳಿದವರಿಗೆ ಸಿಗುವುದಿಲ್ಲ. ಅದು ಬೇರೆ ಪ್ರಶ್ನೆ. ಈ ವಿಷಯದಲ್ಲಿ ಈಗಾಗಲೇ ಕಾನೂನೇನಪ್ಪ ಅಂತಂದರೆ, ಬೌದ್ಧ ಧರ್ಮವನ್ನು ಅಪ್ಪಿಕೊಂಡ ಮಾತ್ರಕ್ಕೆ ಅವರು ದಲಿತರಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇದು ಸಾಂವಿಧಾನಿಕ ನಿಯಮ. ಅದನ್ನು ನಿರಾಕರಿಸುವುದಕ್ಕೆ ಈಗಾಗಲೇ ಈ ಪ್ರಚಾರವನ್ನು ಮಾಡ್ತಿದ್ದಾರೆ. ವಿಶೇಷವಾಗಿ ಏನು, ಬೌದ್ಧ ಧರ್ಮಕ್ಕೆ ಸೇರಿಕೊಳ್ಳುವುದು ಮಹಾರಾಷ್ಟ್ರದ ಪ್ರಜ್ಞಾವಂತ ದಲಿತರು, ಅಂಬೇಡ್ಕರ್ ಅವರ ಬದ್ಧ ಅನುಯಾಯಿಗಳು. ಅಂಬೇಡ್ಕರ್ ಅವರು 1956ರಲ್ಲಿ ಬೌದ್ಧ ಧರ್ಮವನ್ನು ಅಪ್ಪಿಕೊಳ್ಳುವ ಮುಂಚೆ ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆಯನ್ನು, ಜಾತೀಯತೆಯನ್ನು ನಿರಾಕರಿಸುವುದಕ್ಕೆ, ಹಿಂದೂಗಳನ್ನು ಪ್ರೋತ್ಸಾಹಿಸುವುದಕ್ಕೆ ಹಲವಾರು ಕೆಲಸಗಳನ್ನು ಮಾಡಿದ್ರು. ಮಹಾಡ್ ಸತ್ಯಾಗ್ರಹ ಮಾಡಿದ್ರು, ಕಾಳಾರಾಮ್ ದೇವಸ್ಥಾನದ ಪ್ರವೇಶ ಮಾಡಿದ್ರು. ಸುಮಾರು ಪ್ರಯತ್ನಗಳನ್ನು ಮಾಡಾದ ಮೇಲೆ ಬಹಳ ಸ್ಪಷ್ಟವಾಗಿ 1936ಕ್ಕೆ ಅವರು ಅರ್ಥ ಮಾಡ್ಕೊಂಡಿದ್ದು, ಈ ಹಿಂದೂ ಧರ್ಮ ಸುಧಾರಿಸಲು ಸಾಧ್ಯವಿಲ್ಲ. ಹೀಗಾಗಿ ಅವರ ಅನಿಲೇಷನ್ ಆಫ್ ಕಾಸ್ಟ್, ಜಾತಿ ವಿನಾಶ ಅನ್ನುವ ಒಂದು ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ಬರೀತಾರೆ, ಈ ಹಿಂದೂ ಧರ್ಮ ತನ್ನೊಳಗಿಂದ ತನ್ನ ಈ ಮನುಷ್ಯ ವಿರೋಧಿ ಅಂಶಗಳನ್ನು ಕಳೆದುಕೊಂಡು, ಅಸ್ಪೃಶ್ಯತೆ ಮತ್ತು ಜಾತಿ ವ್ಯವಸ್ಥೆಯನ್ನು ಮನುಷ್ಯ ವಿರೋಧಿ ಅಂಶಗಳನ್ನು ಕೊಂಡು ಮಾನವೀಕರಣಗೊಳ್ಳುವಂಥದ್ದು ಅಥವಾ ನಿಜಕ್ಕೂ ಕೂಡ ಒಂದು ಧರ್ಮವಾಗಲು ಸಾಧ್ಯವಿಲ್ಲ. ಇನ್ನು ಈ ಸುಧಾರಣೆ ಸಾಧ್ಯವಿಲ್ಲ ಅನ್ನುವ ಕಾರಣಕ್ಕಾಗಿ ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗಿ ಸಾಯಲು ಸಿದ್ಧವಿಲ್ಲ ಅಂತ ಘೋಷಣೆ ಮಾಡ್ತಾರೆ. ಅದಾದ ನಂತರದಲ್ಲಿ ಸಿಖ್, ಇಸ್ಲಾಂ, ಕ್ರಿಶ್ಚಿಯಾನಿಟಿ ಹಲವಾರು ಧರ್ಮಗಳನ್ನು ಕೂಡ ವಿಶ್ಲೇಷಣೆ ಮಾಡಿ ಕೊನೆಗೆ ಮನುಷ್ಯರಲ್ಲಿ ಸಮಾನತೆಯನ್ನು, ಲೌಕಿಕದಲ್ಲಿ ಸಮಾನತೆಯನ್ನು ಮತ್ತು ಅದರಲ್ಲೂ ಮುಖ್ಯವಾಗಿ ಮನುಷ್ಯರ ನಡುವಿನ ಘನತೆಯನ್ನು ವೈಜ್ಞಾನಿಕವಾದಂಥ ರೀತಿಯಲ್ಲಿ ಜನರಿಗೆ ಬೋಧಿಸುವಂತಹ ಸಮತೆ ಮತ್ತು ಮಮತೆಯನ್ನು, ಪ್ರಜ್ಞೆ, ಶೀಲ, ಕರುಣ ಮತ್ತು ಮೈತ್ರಿಗಳನ್ನು ಬೋಧಿಸುವಂತಹ ಬೌದ್ಧ ಧರ್ಮಕ್ಕೆ 1956ರಲ್ಲಿ ಒಪ್ಪಿಕೊಳ್ತಾರೆ. ಅಂದರೆ ಮಹಾರಾಷ್ಟ್ರದಲ್ಲಿ ಸುಮಾರು ಲಕ್ಷಾಂತರ ಜನ ಅಂಬೇಡ್ಕರ್ ಅವರನ್ನು ಅನುಸರಿಸಿ ಬೌದ್ಧ ಧರ್ಮವನ್ನು ಒಪ್ಪಿಕೊಳ್ಳುತ್ತಾರೆ. ಅದು ಎಚ್ಚೆತ್ತ ದಲಿತ ಪ್ರಜ್ಞೆಯ ಸಂಕೇತ. ಹಿಂದೂ ಧರ್ಮದ ಚೌಕಟ್ಟಿನಲ್ಲಿ ಇಟ್ಟುಕೊಂಡು ಅದನ್ನು ನೀವು ಸನಾತನ ಅನ್ನಿ, ಹಿಂದುತ್ವ ಅನ್ನಿ, ಮತ್ತೊಂದನ್ನಿ, ಬ್ರಾಹ್ಮಣೀಯ ಹಿಂದೂ ಆರ್ಡರ್ ಏನಿದೆ, ಬ್ರಾಹ್ಮಣಿಕಲ್ ಸೋಷಿಯಲ್ ಆರ್ಡರ್, ಬ್ರಾಹ್ಮಣೀಯ ಸಾಮಾಜಿಕ ವ್ಯವಸ್ಥೆಯನ್ನು ಧಿಕ್ಕರಿಸಿ ಮನುಷ್ಯ ಘನತೆಯನ್ನು ಹುಡುಕಿಕೊಂಡು ಮರುಹುಟ್ಟನ್ನು ಪಡೆದುಕೊಂಡಂಥ ಬೌದ್ಧ ಧರ್ಮಕ್ಕೆ ಅಪ್ಪಿಕೊಳ್ಳುವುದು ಒಂದು ಎಚ್ಚೆತ್ತ ದಲಿತ ಪ್ರಜ್ಞೆಯ ಸಂಕೇತ. ಇದು ಸನಾತನ ಯಾವತ್ತೂ ಸಹಿಸುವುದಿಲ್ಲ. ಸನಾತನ ಧರ್ಮಕ್ಕೆ ಅತಿ ದೊಡ್ಡ ಸವಾಲು ದಲಿತರು ಅಲ್ಲ, ಎಚ್ಚೆತ್ತ ದಲಿತರು, ಅಂಬೇಡ್ಕರೈಟ್ ದಲಿತರು, ಅದರಲ್ಲೂ ಅಂಬೇಡ್ಕರೈಟ್ ಬುದ್ಧಿಸ್ಟ್ ದಲಿತರು ಒಂದು ದೊಡ್ಡ ಸವಾಲು ಸನಾತನಕ್ಕೆ, ಆ ಪ್ರಜ್ಞೆಯಿಂದ ಅವರು ಇರೋದಾದರೆ. ಹೀಗಾಗಿ ಯಾವಾಗ ನ್ಯಾಯಮೂರ್ತಿ ಗವಾಯಿ ಅವರು ಪ್ರಾಯಶಃ ಭಾರತದ ಇತಿಹಾಸದಲ್ಲಿ ಪ್ರಥಮ ಬುದ್ಧಿಸ್ಟ್ ದಲಿತ್ ಮುಖ್ಯ ನ್ಯಾಯಾಧೀಶರು ಕೂಡ. ನೋಡೋದಾದರೆ ನಮ್ಮ ಇಡೀ ನ್ಯಾಯಾಂಗದ ಇತಿಹಾಸದಲ್ಲಿ ಇಬ್ಬರೇ ದಲಿತರು ಮುಖ್ಯ ನ್ಯಾಯಾಧೀಶರಾಗಿರೋದು, ಇವರು ಎರಡನೇವರು, ಬುದ್ಧಿಸ್ಟ್ ದಲಿತಾಗಿ ಮೊದಲನೇವರು ಕೂಡ. ಅವರು ತಮ್ಮ ಅಧಿಕಾರವನ್ನು ಸ್ವೀಕರಿಸಬೇಕಾದ್ರೆ ಜೈ ಭೀಮ್ ಅಂತ ಹೇಳ್ತಾ ಅಧಿಕಾರವನ್ನು ಸ್ವೀಕಾರ ಮಾಡಿದ್ರು. ಜೈ ಭೀಮ್ ಅನ್ನುವಂಥದ್ದು ವರ್ತಮಾನದಲ್ಲಿ ಎಚ್ಚೆತ್ತ ದಲಿತ ಪ್ರಜ್ಞೆಯ ಸಂಕೇತ. ಜೈ ಶ್ರೀರಾಮ್ ಅನ್ನುವ ಘೋಷಣೆಗೆ ಪ್ರತಿಯಾಗಿ ಜೈ ಭೀಮ್ ಅನ್ನುವಂಥಕ್ಕೆ ಘೋಷಣೆಗೆ ಆ ತಾಕತ್ತಿದೆ. ಸನಾತನಿಗಳು ಜೈ ಶ್ರೀರಾಮ್ ಅನ್ನುವಂಥವ್ರನ್ನ ಮುಖ್ಯ ನ್ಯಾಯಾಧೀಶರ ಪೀಠದಲ್ಲಿ ಕಾಣುವುದಕ್ಕೆ ಬಯಸ್ತಾರೆ. ಯಾವಾಗ ತುಂಬ ಸ್ಪಷ್ಟವಾಗಿ ಜೈ ಭೀಮ್ ಅಂತ ಹೇಳ್ತಾ ಇವರು ಅಧಿಕಾರವನ್ನು ಸ್ವೀಕರಿಸಿದ್ರು, ಅದು ಇಡೀ ಸನಾತನವಾದಿಗಳ ಕಣ್ಣೂರಿಗೆ ಕಾರಣ ಆಯಿತು. ಅದನ್ನೇ ರಾಕೇಶ್ ಕಿಶೋರ್ ತಮ್ಮ ಸಂದರ್ಶನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಖಜುರಾಹೋದು ಒಂದು ಸಣ್ಣ ವಿಷಯ ಅಷ್ಟೇ. ಖಜುರಾಹೋದು ಒಂದು ಇಟ್ಕೊಂಡು ನೋಡಿ, ಹಿಂದೂ ಧರ್ಮಕ್ಕೆ ಎಷ್ಟು ಹೀನಾಯವಾಗಿ ಇವರು ಮಾತಾಡಿದ್ದಾರೆ. ಯಾಕೆ ಅಂತಂದರೆ
ಅದಾದ ನಂತರದಲ್ಲಿ ಅವರೊಂದು ಹುಸಿ ಪರ್ಯಾಯವನ್ನು, ಹುಸಿ ಒಂದು ಹೋಲಿಕೆಯನ್ನು ತೋರಿಸ್ಬೇಕು ಅಂಥೇಳಿ ನಿನ್ನೆ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳುಗಳನ್ನು ಪ್ರಚಾರ ಮಾಡಿದ್ರು. ದೆಹಲಿಯ ಮೆಹರೌಲಿ ಎನ್ನುವ ದರ್ಗಾದಲ್ಲಿ ಇದೇ ರೀತಿ ಅಲ್ಲಿರುವಂತಹ ದರ್ಗಾವನ್ನು ಸ್ಥಳಾಂತರ ಮಾಡುವಂತಹ ಒಂದು ಪ್ರಕರಣ ಬಂದಾಗ ಇದೇ CJI ಗವಾಯಿಯವರು ಅದನ್ನು ಸ್ಥಳಾಂತರ ಮಾಡಕೂಡದು ಅಂತ ದರ್ಗಾವನ್ನು ರಕ್ಷಣೆ ಮಾಡ್ತಾರೆ. ಆದರೆ ವಿಷ್ಣುಮೂರ್ತಿಯನ್ನು ಮರುಸ್ಥಾಪನೆ ಮಾಡಿ ಅಂತಂದರೆ ಅದರ ಮರುರಕ್ಷಣೆಗೆ ಇವರು ಒಪ್ಪುವುದಿಲ್ಲ. ನೋಡಿ ಎಂಥ ಹಿಂದೂ ವಿರೋಧಿ ಇವರು, ಹಾಗೂ ಮುಸ್ಲಿಮರ ತುಷ್ಟೀಕರಣ ಮಾಡ್ತಾರೆ ಅಂತ ಒಂದು ಇಡೀ ದಿವಸ ಓಡ್ತು. ಅದು ಅಂದರೆ ಅವರು ಬಹಳ ಪ್ರಜ್ಞಾಪೂರ್ವಕವಾಗಿ ಖಜುರಾಹೋದು ಮಾತ್ರ ಅಲ್ಲ, ಇವರೊಬ್ಬರು ಹಿಂದೂ ವಿರೋಧಿ ಅಂತ ಹೇಳುವುದಕ್ಕೆ ಎಂಥ ಸುಳ್ಳುಗಳನ್ನು ಕೂಡ ಮಾಡುವುದಕ್ಕೆ ಅವರ IT ಸೆಲ್ಲು ಹೊರಟಿದೆ. ಅಸಲು ವಿಷಯ ಏನು, ಮೆಹರೌಲಿನಲ್ಲಿರುವ ದರ್ಗಾವು ಕೂಡ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಸುಫರ್ದಿಗೆ ಬರುವಂತಹ ವಿಷಯ. ಅದರ ಮುಂದೆ ಇದ್ದದ್ದು ಅದನ್ನು ಸ್ಥಳಾಂತರ ಮಾಡಬೇಕು ಅಂತ ಡೆಲ್ಲಿ ಸರ್ಕಾರ ಯೋಚನೆ ಮಾಡ್ತಿದ್ದಾಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ನೀತಿಗಳ ಪ್ರಕಾರ ಅದನ್ನು ಮಾಡೋಕ್ಕೆ ಬರೋದಿಲ್ಲ. ಬಾಬಾ ಬುಡನ್ ದರ್ಗಾನು ಕೂಡ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಭಾಗವಾಗಿ ಸೇರುವಂಥದ್ದು. ಅದನ್ನು ಅವರೊಂದು ದೊಡ್ಡ ಡೂಮ್ ಥರ ಕಟ್ಟಿಬಿಡ್ತೀವಿ ಅಂತ ಹೋದಾಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮಧ್ಯಪ್ರವೇಶ ಮಾಡಿ ಅದರ ಉದ್ದೇಶ ಎಷ್ಟು ಸಾಧ್ಯವೋ ಮೂಲ ರಚನೆಯನ್ನು ಉಳಿಸ್ಕೊಳ್ಳುವುದು. ಅದಕ್ಕೆ ಪ್ರಾಚೀನ ಪುರಾತತ್ವ ಇಲಾಖೆ ಅಂತ ಕರೆಯುವಂಥದ್ದು. ನೀವು ಅದನ್ನು ಕೆಡವುಬಿಟ್ಟು ಮಹಲ್ಗಳನ್ನು ಕಟ್ಟಿದ್ರೆ ಪುರಾತತ್ವ ಎಲ್ಲಿ ಬಂತು? ಹೇಗಿದೆಯೋ ಹಾಗೆ ಉಳಿಸಿಕೊಳ್ಳುವುದಕ್ಕೆ ಎಷ್ಟು ಸಾಧ್ಯ ಅನ್ನೋದಕ್ಕೊಂದು ವಿಜ್ಞಾನ ಇದೆ. ಆ ವಿಜ್ಞಾನದ ತಕ್ಕಂತೆ ಅವ್ರು ನಡ್ಕೊಳ್ಬೇಕಾಗತ್ತೆ. ನ್ಯಾಯಾಧೀಶರಲ್ಲಿ ಮೂಗು ತೋರ್ಸೋಕ್ಕಾಗೋದಿಲ್ಲ. ಆ ಪ್ರಶ್ನೆಯನ್ನು ಮುಂದಿಟ್ಟರು. ಹಾಗಾಗಿ ಆ ಪುರಾತತ್ವ ಇಲಾಖೆಯ ತತ್ವಗಳ ಆಧಾರದಲ್ಲಿ ಸ್ಥಳಾಂತರದ ಅಗತ್ಯವಿಲ್ಲ, ನೀವು ಇದನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವ ಯೋಚನೆ ಮಾಡಿ ಅಂತಂದ್ಬಿಟ್ಟು ಆದೇಶ ಕೊಟ್ಟರು. ಆದೇಶ ಕೊಟ್ಟಿದ್ಯಾರು? ನ್ಯಾಯಮೂರ್ತಿ ಗವಾಯಿ ಅವರಲ್ಲ. ಆ ಆದೇಶವನ್ನು ಕೊಟ್ಟಿದ್ದು ಕೂಡ ನ್ಯಾಯಮೂರ್ತಿ ನಾಗರತ್ನ ಅವರು ಮತ್ತು ನ್ಯಾಯಮೂರ್ತಿ ಮಹಾದೇವನ್ ಅವರು. ನಿನ್ನೆ ಸನ್ಮಾರ್ಗ ಪತ್ರಿಕೆಯ ಕುಕ್ಕಿಲ ಅವರು ಇದ್ರ ಬಗ್ಗೆ ಸುದೀರ್ಘವಾಗಿ ಒಂದು ಪೋಸ್ಟ್ ಕೂಡ ಮಾಡಿದ್ದಾರೆ. ಅಂದರೆ ಇವರು ಹಿಂದೂ ವಿರೋಧಿ ಅಂತ ತೋರಿಸುವಂಥದ್ದು. ಬುದ್ಧರಾದರು, ಬೌದ್ಧ ಅನ್ನೋದು ಸನಾತನ ವಿರೋಧ. ಈ ಒಳಗಿನ ಬೆಂಕಿ ಖಜುರಾಹೋ ಪ್ರಕರಣದ ನೆಪವಾಗಿ ಬಂತು. ಅಷ್ಟು ಮಾತ್ರ ಅಲ್ಲ, ಸಂದರ್ಶನದಲ್ಲಿ ಇನ್ನೂ ಒಂದು ಮಾತು ಹೇಳ್ತಾರೆ ಸನ್ಮಾನ್ಯ ರಾಕೇಶ್ ಕಿಶೋರ್ ಅವರು. ನೀವು ಬುಲ್ಡೋಜರ್ ನ್ಯಾಯವನ್ನು ಮಾಡಲ್ಲ ಅಂತೀರಿ, ಇದು ನನಗೆ ನಿದ್ರೆಗೆಡಿಸ್ಬಿಡ್ತು ಅಂತಾರೆ. ಮಾರಿಷಸ್ನಲ್ಲಿ ಒಂದು ವಾರದ ಕೆಳಗೆ ಮಾರಿಷಸ್ಸಲ್ಲಿ ಒಂದು ನ್ಯಾಯಾಂಗ ಸಮ್ಮೇಳನಕ್ಕೆ ಹೋಗಿದ್ದಾಗ ಜಸ್ಟಿಸ್ ಗವಾಯಿ ಅವರು ನಮ್ಮ ದೇಶದ ಸಂವಿಧಾನ ನಡೆಯುವುದು ಬುಲ್ಡೋಜರ್ ನ್ಯಾಯದ ಮೇಲಲ್ಲ, ಸಂವಿಧಾನದ ನೀತಿ ನಿಯಮಗಳ ಅನುಸಾರ ನಡೆಯುತ್ತೆ. ಬುಲ್ಡೋಜರ್ ನ್ಯಾಯ ಮಾಡುವುದು ಎಕ್ಸಿಕ್ಯೂಟಿವ್ ಅಂದರೆ ಸರ್ಕಾರವೇ ತಾನೇ ತೀರ್ಮಾನ ಮಾಡಿ ತಾನೇ ಶಿಕ್ಷೆಯನ್ನು ಕೊಡುವಂತಹ ಅಧಿಕಾರ ಸಂವಿಧಾನದಲ್ಲಿ ಇಲ್ಲ. ಶಿಕ್ಷೆ ಕೊಡುವಂತಹ ತಪ್ಪನ್ನು ತಪ್ಪು ಅಂತ ಹೇಳುವಂತಹ ಅಧಿಕಾರ ಇರುವಂಥದ್ದು ನ್ಯಾಯಾಂಗಕ್ಕೆ. ಹೀಗಾಗಿ ನಮ್ಮಲ್ಲಿ ಬುಲ್ಡೋಜರ್ ನ್ಯಾಯ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ರು. ಹೀಗಾಗಿ ಆ ರೀತಿ ಅವರು ತೀರ್ಪುಗಳನ್ನು ಕೊಟ್ಟಂಥ ಕಾರಣಕ್ಕೆ ಈ ದೇಶದಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಹಾಗೂ ದೇಶಾದ್ಯಂತ BJP ಸರ್ಕಾರಗಳು ಮಾತೆತ್ತಿದ್ರೆ, ಯಾರಾದರೂ ಮುಸ್ಲಿಮರು ಆಳುವ ಸರ್ಕಾರದ ನೀತಿಗಳ ವಿರುದ್ಧ ಪ್ರಶ್ನೆ ಎತ್ತಿದ್ರೆ ಅಥವಾ ಸನಾತನದ ಹಿಂದುತ್ವಕ್ಕೆ ಒಪ್ಪಲಿಲ್ಲ ಅಂದರೆ ಅವ್ರ ಮನೆಗಳನ್ನು ನಾಶ ಮಾಡುವಂಥದ್ದು ಒಂದು ದೊಡ್ಡ ವಿಧಾನವಾಗಿ ಮಾಡ್ಕೊಂಡಿದ್ದಾರೆ. ಇದು ಸಂವಿಧಾನ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ನಾಗರಿಕರಿಗೆ ಕೊಡುವಂತಹ ಘನತೆಯಿಂದ ಬದುಕುವ ಹಕ್ಕಿನ ಉಲ್ಲಂಘನೆ. ಆ ಪ್ರಕರಣಗಳು ಬಂದಾಗ ಸಂವಿಧಾನವನ್ನು ಎತ್ತಿ ಹಿಡಿಯುವುದರ ಭಾಗವಾಗಿ ಬುಲ್ಡೋಜರ್ ಪ್ರಕರಣಕ್ಕೆ ತಡೆ ಒಡ್ಡಿದ್ದಾರೆ. ಇವತ್ತು ಬರೇಲಿನಲ್ಲಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಐ ಲವ್ ಮೊಹಮ್ಮದ್ ಅನ್ನುವಂತಹ ಒಂದು ದೊಡ್ಡ ಅಭಿಯಾನ ಥರನೂ ಆಗಿಲ್ಲ, ಯಾರೋ ಒಬ್ಬರು ಕಾನ್ಪುರದಲ್ಲಿ ಅದೊಂದು ರೀತಿ ಬ್ಯಾನರನ್ನು ಹಾಕ್ಕೊಂಡ್ರು, ಅದನ್ನು ಕಿತ್ತಾಕಕ್ಕೆ ಹೋದ್ರು, ಹೊಸ ಸಂಪ್ರದಾಯ ತರಬೇಡಿ ಅಂತ. ಐ ಲವ್ ಮೊಹಮ್ಮದ್ ಅನ್ನೋದು ಹೊಸ ಸಂಪ್ರದಾಯ ಯಾಕಾಗುತ್ತೆ ಅನ್ನೋದು ಮತ್ತೊಂದು ವಿಷಯ. ಅದೊಂದು ಬೇರೆನೇ ವಿಷಯದಲ್ಲಿ ಮತ್ತೊಂದು ಸತಿ ಮಾತಾಡೋಣ. ಯಾಕಂದರೆ ಕರ್ನಾಟಕದಲ್ಲೇ ನೋಡಿದ್ರೆ ಬಾಬಾ ಬುಡನ್ ದರ್ಗಾದಲ್ಲಿ 1994 ತನಕ ದತ್ತಮಾಲೆ ಅನ್ನೋದಿರಲಿಲ್ಲ, ದತ್ತ ಜಯಂತಿ ಅನ್ನೋದಿರಲಿಲ್ಲ. ಹೊಸ ಸಂಪ್ರದಾಯನ ತಂದು ಅದನ್ನು ದೇವಸ್ಥಾನವಾಗಿ ಮಾಡಬೇಕಂತ ಹೊರಟರು. ಕಾಂಗ್ರೆಸ್ ಸರ್ಕಾರ ಅನ್ನೋದಕ್ಕೆ ಒಪ್ಪಿಗೆ ಕೊಡ್ತು, BJP ಸರ್ಕಾರ ಅದನ್ನು ಜಾಸ್ತಿ ಮಾಡ್ತು. ಆದರೆ ಇಲ್ಲಿ ಐ ಲವ್ ಮೊಹಮ್ಮದ್ ಅಂತೇಳಿ ಯಾರನ್ನೂ ಉದ್ರೇಕಿಸದ, ಮಹಮ್ಮದನ ಬಗ್ಗೆ ತನ್ನ ಪ್ರೀತಿಯನ್ನು ತೋರುವಂತಹ ಒಂದು ಬ್ಯಾನರ್ ಹಾಕ್ಕೊಂಡ್ರೆ ಅದೊಂದು ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆ ಅಂತ ಮಾಡಿ ಇಡೀ ಉತ್ತರ ಪ್ರದೇಶದಾದ್ಯಂತ ಯಾರ್ಯಾರು ಅದನ್ನು ಮಾಡ್ತಿದ್ರು ಅವ್ರನ್ನೆಲ್ಲ ತಗೊಂಡೋಗಿ ಜೈಲಿಗೆ ಹಾಕೋದೊಂದಾಯಿತು. ಅದ್ರ ವಿರೋಧಿಸಿ ಬರೇಲಿನಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತು. ಪ್ರತಿಭಟನೆಯಲ್ಲಿ ಅದೊಂದು ರೀತಿಯ ಉದ್ರಿಕ್ತವಾಗಿ ಕೂಡ ನಡೀತು. ಯಾರ್ಯಾರು ಆ ಪ್ರತಿಭಟನೆ ಸಂಘಟನೆ ಮಾಡ್ತಿದ್ರು ಅವ್ರ ಮನೆಯಲ್ಲಿ ಹೋಗಿ ಬುಲ್ಡೋಜರ್ ನಾಶ ಮಾಡುವುದೊಂದು ನಡೀತಾ ಇದೆ. ಅದನ್ನು ತಡೆಯುವುದಕ್ಕೆ ಆ ಹಿನ್ನೆಲೆಯಲ್ಲಿ ಬುಲ್ಡೋಜರ್ ನ್ಯಾಯ ಸರಿಯಾದದ್ದಲ್ಲ, ಅಸಂವಿಧಾನಿಕವಾದದ್ದು ಅಂತಂದ್ಬಿಟ್ಟು ಜಸ್ಟಿಸ್ ಗವಾಯಿ ಅವರು ಹೇಳಿದ್ದಾರೆ. ಅದರ ಬಗ್ಗೆ ರಾಕೇಶ್ ಕಿಶೋರ್ ಅವರು ಹೇಳೋದೇನು? ಆ ಬುಲ್ಡೋಜರ್ ಬರೇಲಿನಲ್ಲಿ
ಏನು ಅವರು ಬರೇಲಿನವರಂತೆ. ಬರೇಲಿನಲ್ಲಿ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟ್ಲೆಗಳನ್ನು ಸರ್ಕಾರಿ ಜಮೀನುಗಳಲ್ಲಿ ಕಟ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ಬಂಗ್ಲೋಗಳನ್ನು ಕಟ್ಕೊಂಡಿದ್ದಾರೆ ಮುಸ್ಲಿಮರು. ಯೋಗಿ ಆದಿತ್ಯನಾಥ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಹಿಂದೂಗಳಿಗಲ್ಲಿ ನ್ಯಾಯ ಸಿಗ್ತಿದೆ ಬುಲ್ಡೋಜರ್ ಮೂಲಕ. ಅದನ್ನು ತಪ್ಪು ಅಂತ ಹೇಳುವುದಕ್ಕೆ ಇವರು ಯಾರು? ನ್ಯಾಯಮೂರ್ತಿ ಗವಾಯಿಯವರು ಅದನ್ನು ಬೆಂಬಲಿಸಬೇಕೇ ಹೊರತು ಅದಕ್ಕೆ ಅಡ್ಡಿ ಮಾಡಿದ್ದು ಈ ದೇಶದಲ್ಲಿ ಹಿಂದೂಗಳ ವಿರುದ್ಧ ನಡೀತಿರುವಂಥ ದೊಡ್ಡ ಸಂಚು ಅನ್ನೋ ರೀತಿ ಹೇಳ್ತಾರೆ. ಅಂದರೆ ರಾಕೇಶ್ ಕಿಶೋರ್ ಅವರ ಮನಸ್ಸಿನಲ್ಲಿ ಇದ್ದದ್ದು ಖಜುರಾಹೋ ವಿಷಯ ಮಾತ್ರ ಅಲ್ಲ. ರಾಕೇಶ್ ಕಿಶೋರ್ ಅವರಿಗೆ ಒಬ್ಬ ದಲಿತರು ಮುಖ್ಯ ನ್ಯಾಯಾಧೀಶರಾಗಿರುವಂಥದ್ದು, ಅವರು ಅಂಬೇಡ್ಕರೈಟ್ ದಲಿತ ಬೌದ್ಧರಾಗಿರುವಂಥದ್ದು, ಜೈ ಭೀಮ್ ಅಂತೇಳಿ ಜೈ ಶ್ರೀರಾಮ್ ಅನ್ನೋದಿರ ಜೈ ಭೀಮ್ ಅಂತ ಹೇಳ್ತಿರುವಂಥದ್ದು, ಸಂವಿಧಾನವನ್ನು ತಮ್ಮ ಮಿತಿನಲ್ಲಿ ಹಲವಾರು ವಿಮರ್ಶಾತ್ಮಕವಾದಂಥ ಹಲವಾರು ಸಮಸ್ಯಾತ್ಮಕವಾದಂಥ ತೀರ್ಪುಗಳನ್ನು ಕೂಡ ನ್ಯಾಯಮೂರ್ತಿ ಗವಾಯಿಯವರು ಕೊಟ್ಟಿದ್ದಾರೆ. ಉದಾಹರಣೆ ಕೈಲಾಂಜಿ ಎನ್ನುವ ಪ್ರಕರಣದಲ್ಲೇ ಅದೊಂದು ಜಾತಿ ದೌರ್ಜನ್ಯ ಅಲ್ಲ ಅಂತ ಅಂದ್ಬಿಟ್ಟು ಅಂತಿಮವಾಗಿ ತೀರ್ಪು ಕೊಟ್ಟಂಥ ಪೀಠದಲ್ಲಿ ಜಸ್ಟಿಸ್ ಗವಾಯಿ ಅವರೇ ಮುಖ್ಯಸ್ಥರಾಗಿದ್ದರು, ಅದು ಬೇರೆ ಪ್ರಶ್ನೆ. ಅದು ಆದರೆ ಇವರಿಗೆ ಕಣ್ಣೂರಿಯಾದದ್ದು ಅದರಲ್ಲ. ಸಂವಿಧಾನವನ್ನು ಎತ್ತಿಡಿದು ಬುಲ್ಡೋಜರ್ ಅನ್ಯಾಯವನ್ನು ತಡೆಗಟ್ಟಿದ್ದು. ಅಂದರೆ ಹಿಂದುತ್ವವಾದಿಗಳು ಸನಾತನವಾದಿಗಳು ಈ ದೇಶವನ್ನು ಸಂಪೂರ್ಣವಾಗಿ ಹಿಂದುವೀಕರಣ ಮಾಡುವುದಕ್ಕೆ, ಸನಾತನ ಸಮಾಜವನ್ನು ಮರಳಿ ತರುವುದಕ್ಕೆ, ಬ್ರಾಹ್ಮಣೀಯ ಸಾಮಾಜಿಕ ವ್ಯವಸ್ಥೆಗೆ ಮತ್ತೊಂದಷ್ಟು ಕಸುವು ತುಂಬುವುದಕ್ಕೆ ಏನೇನು ಮಾಡ್ತಿದ್ದಾರೆ ಅದಕ್ಕೆ ಅಡ್ಡಿ ಬರ್ತಿದ್ದಾರೆ ಅನ್ನುವಂಥದ್ದು ಇವರ ಪ್ರಧಾನವಾದಂಥ ಗ್ರೌಸ್ ಆಗಿತ್ತು. ಆದ್ದರಿಂದ ಸಾಮಾಜಿಕ ಜಾಲತಾಣದಲ್ಲಿ ಆದಂಥ ಅಪಪ್ರಚಾರದಿಂದ ಹಿಂಗಾಗೋಯ್ತು, ಅಥವಾ ಖಜುರಾಹೋ ವಿಷಯದಲ್ಲಿ ಕೊಟ್ಟಂಥ ಮೌಖಿಕ ಹೇಳಿಕೆಯಿಂದ ಈ ರೀತಿ ಕೆಲವರು ಮನಸ್ಸಿಗೆ ಘಾಸಿ ಮಾಡ್ಕೊಂಡು ಹಿಂಗೆ ಮಾಡಿದ್ರು ಅನ್ನೋದು ಸಂಪೂರ್ಣವಾಗಿ ತಪ್ಪು. ಯಾಕಂದರೆ ಈ ಅಪರಾಧಿಗಳು ಏನು ಮಾಡಿದ್ದಾರೆ ಅದನ್ನು ಈ ಹೆಸರಿನಲ್ಲಿ ಮರೆಮಾಚಿ, ಈ ಅಪರಾಧವನ್ನು ಗೌಣಗೊಳಿಸಿ, ಈ ಅಪರಾಧಕ್ಕೆ ಇನ್ನೂ ವಿಸ್ತಾರವಿದೆ, ಇದೊಂದು ದೊಡ್ಡ ಷಡ್ಯಂತ್ರ, ಅದನ್ನು ಮಾತಾಡೋಣಂತೆ. ಆ ಷಡ್ಯಂತ್ರವನ್ನು ಮರೆಮಾಚಿ ಮಾಡಿರೋ ಅಪರಾಧವನ್ನು ಗೌಣಗೊಳಿಸಿ ಮುಖ್ಯ ನ್ಯಾಯಮೂರ್ತಿಗಳನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥದ್ದು ಇದರ ಹುನ್ನಾರ ಅನ್ನೋದು ಇವರ ಸಂದರ್ಶನ ನೋಡಿದ್ರೆ ನಿಮಗೆ ಸಾಕು ಗೊತ್ತಾಗುತ್ತೆ. ಎರಡನೇ ಉದಾಹರಣೆ ಹೇಳ್ತೀನಿ. ನೀವು ರಾಕೇಶ್ ಕಿಶೋರ್ ಅವರ ಎಕ್ಸ್ ಅಕೌಂಟ್ನ ಹೋಗಿ ನೋಡಿ, ಟ್ವಿಟರ್ ಅಕೌಂಟ್ನ ಹೋಗಿ ನೋಡಿ. ರಾಕೇಶ್ ಕಿಶೋರ್ ಅವರು 2025 ಫೆಬ್ರವರಿನಲ್ಲಿ ಅವರ ಅಕೌಂಟನ್ನು ತೆಗೆದರು. ಅದು ವೆರಿಫೈಡ್ ಅಕೌಂಟ್. ಇವತ್ತು ಟ್ವಿಟರ್ ಅಕೌಂಟ್ಗಳು ವೆರಿಫೈ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಮತ್ತು ಯಾರು ಅದನ್ನು ಮಾಡ್ತಾರೆ ಅನ್ನೋದೆಲ್ಲ ತಮಗೆ ಗೊತ್ತಿದೆ. ಅದರಲ್ಲಿ ನೀವು ಹೋಗಿ ನೋಡಿದ್ರೆ ಇವತ್ತಿಗೂ ಈ ಕ್ಷಣಕ್ಕೂ ಕೂಡ ನಿಮ್ಮ ಮೊಬೈಲ್ನಲ್ಲಿ ಅದನ್ನು ರಾಕೇಶ್ ಕಿಶೋರ್ ಅಂತ ಟ್ವಿಟರ್ ಎಕ್ಸ್ ಅಕೌಂಟಲ್ಲಿ ಹೋಗಿ ಕೊಟ್ಟು ನೋಡಿದ್ರೆ ಫೆಬ್ರವರಿಯಿಂದ ಈ ದಾಳಿ ನಡೆಯುವ 1-2 ದಿನಗಳ ಮುಂಚಿನ ತನಕ ಇದ್ದದ್ದು ಕೇವಲ 520 ಪೋಸ್ಟ್ಗಳಷ್ಟೇ. ಅದಾದ ನಂತರದಲ್ಲಿ ಒಂದೇ ಸಮನೆ ಏನೇನು ನಿಮಗೆ BJPಯ IT ಸೆಲ್ಲು ಹಾಗೂ ಈ ಹಿಂದೆ ಬುಲಿ ಬಾಯ್ಸ್ ಅಂತ ಅಂದ್ಬಿಟ್ಟು ಒಂದಷ್ಟು ಮುಸ್ಲಿಂ ಹೆಣ್ಣುಮಕ್ಕಳನ್ನು ಪೀಡೆ ಕೊಡುವಂತಹ, ಅದಕ್ಕೆ ಈ ಸಾಮಾಜಿಕ ಜಾಲತಾಣ ಬಳಸ್ಕೊಳ್ಳುವಂಥ ಒಂದು ದೊಡ್ಡ ಪ್ರಸಂಗ ನಡೀತು. ಅವರು ಬಲಪಂಥೀಯರಲ್ಲೇ ಉಗ್ರ ಬಲಪಂಥೀಯರ ಒಂದು ಗುಂಪು. ಅವರುಗಳು ಏನೇನು ಪ್ರಚಾರ ಮಾಡ್ತಾರೆ, ಅವ್ರಿಗೆ ಮೋದಿನೂ ಕೂಡ ಸಾಕಾಗ್ತಿಲ್ಲ, ಯೋಗಿ ಆದಿತ್ಯನಾಥ್ ಕೂಡ ಸಾಕಾಗ್ತಿಲ್ಲ ಅವ್ರಿಗೆ. ಅವರೆಲ್ಲ ಏನೇನಾಗ್ತಾರೆ ನಡೆಯುವ ಪ್ರಕರಣಗಳ ಬಗ್ಗೆ, ಕ್ರಿಕೆಟ್ ಆಟದ ಬಗ್ಗೆ ಇರ್ಬೋದು, ಯಾವುದೇ ವ್ಯಕ್ತಿಗಳ ಬಗ್ಗೆ ಇರ್ಬೋದು, ಹಾಗೂ ಸಂವಿಧಾನ ಪಂಥೀಯರ ಬಗ್ಗೆ ಇರ್ಬೋದು, ಎಡಪಂಥೀಯರ ಬಗ್ಗೆ ಇರ್ಬೋದು, ಮೋದಿಗಳನ್ನ ಕ್ರಿಟಿಕ್ ಮಾಡೋ ವಿಷಯಗಳ ಬಗ್ಗೆ ಇರ್ಬೋದು, ಅವೆಲ್ಲದರಲ್ಲೂ ಕೂಡ ತುಂಬಿ ತುಳುಕುತ್ತೆ ನಿಮಗೆ ಇವತ್ತು ಆ ಟ್ವಿಟರ್ ಅಕೌಂಟ್. ಸಹಜವಾಗಿಯೇ ಈ ಘಟನೆಗೆ ಮುಂಚೆ ಒಂದು ಸಣ್ಣ ಷಡ್ಯಂತ್ರವೂ ನಡೆದು ಈ ಟ್ವಿಟರ್ ಅಕೌಂಟು ಅವರ ಹೆಸರಿನಲ್ಲೇ ಇದೆ ಮತ್ತು ಆನಂತರದಲ್ಲಿ ಆಗ್ತಿರೋದೆಲ್ಲದಕ್ಕೂ ಕೂಡ ಇವರು ಸಮ್ಮತಿ ಇಲ್ದಿರ ಅದನ್ನೆಲ್ಲ ಹಾಕಕ್ಕೆ ಬರಲ್ಲ. ಯಾಕಂದರೆ ಇದುವರೆ ತನಕ ರಾಕೇಶ್ ಕಿಶೋರ್ ಅವರು ನನ್ನ ಟ್ವಿಟರ್ ಅಕೌಂಟು ಹ್ಯಾಕ್ ಆಗಿದೆ ಅಂತಲೋ ಅದನ್ನು ನಾನು ಕೊಟ್ಟಿದ್ದಲ್ಲ ಅಂತಲೂ ಹೇಳ್ತಾ ಇಲ್ಲ. ಇವೆಲ್ಲಕ್ಕೂ ಅವ್ರ ಸಮ್ಮತಿ ಇದೆ. ಅದನ್ನು ನೀವು ಒಂದು ಸತಿ ಗಮನಿಸಿದರೆ ಸಾಕು. ಇದೊಂದು ಬಹುದೊಡ್ಡ ಸನಾತನಿವಾದಿಗಳು, ಉಗ್ರ ಸನಾತನ ಹಿಂದುತ್ವವಾದಿಗಳು ಇಡೀ ದೇಶವನ್ನು ಹಿಂದುತ್ವವಾದಿ ದೇಶವನ್ನಾಗಿ ಮಾಡುವುದಕ್ಕೆ, ಹಿಂದೂ ರಾಷ್ಟ್ರವನ್ನಾಗಿ ಮಾಡುವುದಕ್ಕೆ ಅದಕ್ಕೆ ಅಡ್ಡಿ ಇರುವ ಎಲ್ಲ ಸಿದ್ಧಾಂತವಾದಿಗಳು ಸಂಸ್ಥೆಗಳ ಮೇಲೆ ಮಾಡಿರುವ ಸಮರದ ಭಾಗ, ಮಾಡುತ್ತಿರುವ ಸಮರದ ಭಾಗ ಅಂತ ತುಂಬ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಮೂರನೇ ಉದಾಹರಣೆ, ಸೆಪ್ಟೆಂಬರ್ 16ಕ್ಕೆ ಗವಾಯಿ ಅವರು ಮೌಖಿಕವಾಗಿ ಈ ವಿಷಯದ ಬಗ್ಗೆ ಮತ್ತೊಂದು ಸತಿ ಅದನ್ನು ಸ್ಪಷ್ಟಪಡಿಸ್ಕೊಂಡ್ಬರೋಣ. ಗವಾಯಿ ಅವರು ಹೇಳಿರುವುದು ಒಂದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಅದರ ವಿಜ್ಞಾನ ತತ್ವಗಳಲ್ಲಿ ಮಧ್ಯಪ್ರವೇಶ ಮಾಡುವ ಅಧಿಕಾರ ನ್ಯಾಯಾಂಗಕ್ಕೆ ಇಲ್ಲ. ಎರಡನೇದು, ಇದು ವ್ಯಕ್ತಿಗತ ಅಹವಾಲುದಾರರ ಧಾರ್ಮಿಕ ಶ್ರದ್ಧೆಯ ವಿಷಯ ಅಲ್ಲ. ಇದು
ಪುರಾತತ್ವ ಸ್ಮಾರಕವೊಂದನ್ನು ಉಳಿಸಿಕೊಳ್ಳುವ ಚೌಕಟ್ಟಿನಲ್ಲಿ ನಡೆಯುವ ಪ್ರಕ್ರಿಯೆ. ಆದ್ದರಿಂದ ನಿಮ್ಮ ಶ್ರದ್ಧೆಯೋ ನನ್ನ ನ್ಯಾಯಿಕ ಅಧಿಕಾರವೋ ಎರಡೂ ಅಲ್ಲಿ ನಡೆಯಲ್ಲ. ಇಲ್ಲ ಅಂತ ವಾದ ಮಾಡಿದಾಗ ನ್ಯಾಯಾಂಗದ ವ್ಯಾಪ್ತಿಗೆ ಬರಲ್ಲ. ಆದ್ದರಿಂದ ನೀವು ನಿಮ್ಮ ಧಾರ್ಮಿಕ ವ್ಯಾಪ್ತಿನಲ್ಲಿ, ಆಧ್ಯಾತ್ಮಿಕ ವ್ಯಾಪ್ತಿನಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ದೇವ್ರ ಪೂಜೆ ಮಾಡಿ ಅಂತ ಹೇಳಿದ್ಬಿಟ್ರೆ ಅದು ಅವಹೇಳನವೂ ಅಲ್ಲ, ಅವಮಾನವೂ ಅಲ್ಲ. ಅದು ಒಂದು ನೆಪವಷ್ಟೇ ಅವರನ್ನು ಹೇಳೋದಕ್ಕೆ. ಹಂಗೆ ಹೇಳಿದ ಮರುದಿನದಿಂದಲೇ ಬಹಳ ವ್ಯವಸ್ಥಿತವಾಗಿ CJI ಗವಾಯಿ ವಿರುದ್ಧ ಈ ಬಲಪಂಥೀಯ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ಕುತ್ಸಿತವಾದಂಥ, ಅತ್ಯಂತ ಹೀನಾಯವಾದಂಥ, ಅಪಮಾನಕಾರಿಯಾದಂಥ ಒಂದು ಪ್ರಚಂಡ ಪ್ರಚಾರ ಶುರುವಾಯಿತು. ಅವರು ಆ ಸೀಟಿನಲ್ಲಿ ಕೂರುವುದಕ್ಕೆ ಯೋಗ್ಯ, ಕೋಟಾ ಮನುಷ್ಯ, ಸುಳ್ಳುಗಾರ, ಹಿಂದೂಗಳನ್ನು ನಾಶ ಮಾಡಲಿಕ್ಕೆ ಅಲ್ಲಿರೋ ಮನುಷ್ಯ, ಆತ ಅಲ್ಲಿರೋ ತನಕ ಹಿಂದೂಗಳಿಗೆ ದೇಶಕ್ಕೆ ನ್ಯಾಯ ಸಿಗೋದಿಲ್ಲ. ಈ ಥರ ಒಂದು ಬೃಹತ್ ಅಪಪ್ರಚಾರ ಸಾಮಾಜಿಕ ಜಾಲತಾಣದಲ್ಲಿ ಶುರುವಾಯಿತು. ಹೀಗಾಗಿ ಅಕ್ಟೋಬರ್ 6ಕ್ಕೆ ನಡೆದ ಘಟನೆಗೆ ಪೂರ್ವಭಾವಿಯಾಗಿ ಒಂದು ದೊಡ್ಡ ತಯಾರಿ ನಡೆದಿದೆ ಸಾಮಾಜಿಕ ಜಾಲತಾಣದಲ್ಲಿ. ಅದರಲ್ಲಿ ವಿಶೇಷವಾಗಿ ನೀವು ಅಜಿತ್ ಭಾರತಿ ಎನ್ನುವಂಥವರ ಒಬ್ಬ ಬಲಪಂಥೀಯ ಯೂಟ್ಯೂಬರ್ ಅವರ ಟ್ವಿಟರ್ ಅಕೌಂಟ್ಗೆ ನೀವು ಹೋಗಿ ನೋಡೋದಾದರೆ ಹೆಂಗೆ ಒಂದು ದೊಡ್ಡ ಜಾಲ ಗವಾಯಿ ಅವರನ್ನ ಮತ್ತು ಗವಾಯಿ ಅವರ ಹಿನ್ನೆಲೆಯನ್ನು, ಗವಾಯಿ ಅವರ ವಿಷಯಗಳನ್ನು, ಸಂವಿಧಾನವನ್ನು ಹೀನಾಯಕರಿಸಿ ಹೆಂಗೆ ನಿರಂತರವಾದ ಕ್ಯಾಂಪೇನ್ ಮಾಡಿದ್ದಾರೆ ಅನ್ನೋದು ತುಂಬ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಈ ಘಟನೆ ನಡೆದ ಮೇಲೂ ಕೂಡ ನೀವು ಕಿಕ್ಕು ಸಿಂಗ್ ಅಂಥೇಳಿ ಒಬ್ಬ ಮಹಿಳೆಯ ಎಕ್ಸ್ ಅಕೌಂಟ್ ಇದೆ, ಅದು ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಅದರಲ್ಲಿ ಈ ಪ್ರಕರಣ ಆದ ಮೇಲೆ ಗವಾಯಿ ಅವ್ರನ್ನ ನೀಲಿ ಮುಖದಲ್ಲಿ ತೋರಿಸಿ, ಅವರ ಕತ್ತಿಗೆ ಒಂದು ಶೂಸನ್ನು ಹಾಕಿ, ಇನ್ನೊಬ್ಬ ಒಂದು ಮಡಕೆಯನ್ನು ಹಾಕಿ, ಇನ್ನೊಬ್ಬ ಬಂದು ಶೂಸಿನಲ್ಲಿ ಕೆನ್ನೆಗೆ ಬಾರಿಸ್ತಿರುವಂತಹ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸಹಾಯ ತೆಗೆದುಕೊಂಡು ಒಂದು ಚಿತ್ರಿಸಿರುವ ವಿಡಿಯೋ ಕಳೆದ 1.5 ದಿನದಿಂದ ನಿರಂತರವಾಗಿ ಚಲಾವಣೆಯಲ್ಲಿದೆ. ಪ್ರಾಯಶಃ ಈಗಲೂ ಚಲಾವಣೆಯಲ್ಲಿರ್ಬೋದು, ತಾವು ಚೆಕ್ ಮಾಡ್ಬೋದು. ಅದನ್ನು ವಾಪಸ್ ತೆಗೆದಿಲ್ಲ. ಮಡಕೆಯನ್ನು ಯಾಕೆ ಇಟ್ಟಿದ್ದಾರೆ ಅವರ ಕುತ್ತಿಗೆಗೆ? ನ್ಯಾಯಮೂರ್ತಿ ಗವಾಯಿ ಅವರು ಅಸ್ಪೃಶ್ಯರು. ಯಾಕಂದರೆ ಪೇಶ್ವೆಗಳ ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ಒಬ್ಬ ಅಸ್ಪೃಶ್ಯ ದಲಿತ ಹಳ್ಳಿಯೊಳಗೆ ಬರಬೇಕು ಅಂತಂದರೆ ಅವನ ಉಗುಳು ನೆಲವನ್ನು ಸೋಕಬಾರ್ದು ಅಂತೇಳಿ ಮಡಕೆಯನ್ನು ಕಟ್ಕೊಂಡಿರಬೇಕಾಗಿತ್ತು. ಆತನ ಪಾದ ಸೋಕಿರೋ ಕಡೆ ಅದನ್ನು ಒರೆಸಬೇಕು ಅಂತೇಳಿ ಹಿಂದುಗಡೆ ಬರಲನ್ನು ಇಟ್ಕೊಳ್ಳೋಕ್ಕಾಗ್ತಿತ್ತು. ಮಧ್ಯಾಹ್ನ ಸೂರ್ಯ ನಡುನೆತ್ತಿ ಮೇಲೆ ಬಂದಂಥ ಸಮಯದಲ್ಲಿ ಮಾತ್ರ ಬರಬೇಕು. ಯಾಕಂದರೆ ಅವ್ರ ನೆರಳು ಕೂಡ ಬೀಳಬಾರ್ದು. ಬೆಳಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಬಂದರೆ ಅವ್ರ ನೆರಳು ಉದ್ದಕ್ಕೆ ಬೀಳುತ್ತೆ, ಅದರಿಂದ ಹಳ್ಳಿ ಅಪವಿತ್ರ ಆಗುತ್ತೆ ಅಂತೇಳಿ ಪೇಶ್ವೆಗಳು ಅಸ್ಪೃಶ್ಯರನ್ನು ನಡೆಸ್ಕೊಳ್ತಿದ್ರು. ಇವತ್ತು ಗವಾಯಿ ಅವರ ಕುತ್ತಿಗೆಗೆ ಮಡಕೆ ಹಾಕಿರುವುದು ಅವರು ಅಸ್ಪೃಶ್ಯ, ಆ ಸ್ಥಾನದಲ್ಲಿ ಇರುವುದಕ್ಕೆ ನೀನು ಅನರ್ಹ ಅಂಥೇಳಿ ಒಂದು ಬ್ರಾಹ್ಮಣ್ಯ ತನ್ನ ಜಾತಿ ದುರಭಿಮಾನ ದುರಹಂಕಾರದಿಂದ ಹೇಳ್ತಿರುವಂತಹ ವಿಷಯ. ಜೊತೆಗೆ ರಾಕೇಶ್ ಕಿಶೋರ್ನ ಅವತಾರ ಹೊಂದಿರೋದು ಬಂದು ಶೂಸ್ ತಗೊಬಂದು ಕೆನ್ನೆಗೆ ಬಾರಿಸ್ತಾರೆ. ಇದು ಇನ್ನೂ ಚಲಾವಣೆಯಲ್ಲಿದೆ. ಈಗಾಗಲೇ ನಾನು ಇವತ್ತು ಇದನ್ನು ಶೂಟ್ ಮಾಡ್ತಿರೋ ಹೊತ್ತಿನಲ್ಲಿ 6,000 ಶೇರ್ಗಳಾಗಿದ್ದಾವೆ. ಇನ್ನೂ ಹೆಚ್ಚಾಗಲಿಕ್ಕೆ ಸಾಧ್ಯ. ಒಂದು ಊಹಿಸ್ಕೊಳ್ಳಿ, ಈ ಸ್ಥಾನದಲ್ಲಿ ಬೇರೆಯವರಿದ್ದು, ಗವಾಯಿ ಅಲ್ಲದೀರ, ಒಬ್ಬ ಅಂಬೇಡ್ಕರ್ ದಲಿತ ಬೌದ್ಧನ ಅಲ್ದಿರ, ಮತ್ತೊಬ್ಬರು ಯಾರಿಗೋ ಹಿಂಗೆ ಮಾಡಿದ್ದಿದ್ರೆ, ಅಥವಾ ತಮಗಾಗಿರುವ ಅನ್ಯಾಯಕ್ಕೆ ಒಬ್ಬ ದಲಿತರೋ ಮುಸ್ಲಿಮರೋ ಒಬ್ಬ ಮೇಲ್ಜಾತಿ ಜಡ್ಜಿನ ಬಗ್ಗೆ ಹಿಂಗೆ ಮಾಡಿದ್ದಿದ್ರೆ UAPA ಹಾಕ್ತಿರ್ಲಿಲ್ವಾ? NSA ಹಾಕ್ತಿರ್ಲಿಲ್ವಾ? NIA ಬಂದು ತೊಗೊಂಡೋಗ್ಬಿಟ್ಟು ಜೈಲಿಗೆ ಹಾಕ್ತಿರ್ಲಿಲ್ವಾ? ಅಥವಾ ಲಿಂಚ್ ಮಾಡಿ ಹೆಚ್ಚು ಕಡಿಮೆ ಸಾಯಿಸೇ ಬಿಡ್ತಿರ್ಲಿಲ್ವಾ? ತುಂಬ ಸ್ಪಷ್ಟವಾಗಿ ಮೌನವಾಗಿದೆ ಸರ್ಕಾರ ಈ ವಿಷಯದಲ್ಲಿ. ಯಾಕೆ ಇದನ್ನು ಹೇಳಬೇಕಾಗುತ್ತೆ ಅಂದರೆ, ಹೆಂಗೆ ಸರ್ಕಾರ ಇದರ ಬಗ್ಗೆ, ಅಂದರೆ ಮೋದಿ ಸರ್ಕಾರ ವಿಶೇಷವಾಗಿ ಗವಾಯಿ ಅವರ ಮೇಲೆ ಕೋರ್ಟ್ ಹಾಲ್ ನಂಬರ್ 1ರಲ್ಲಿ ಅಕ್ಟೋಬರ್ 6 ಬೆಳಗ್ಗೆ 11:35ಕ್ಕೆ ದಾಳಿಯಾಗುತ್ತೆ. ಆಗಿನಿಂದ ಎಲ್ಲ ಪಕ್ಷಗಳು, ಕಾಂಗ್ರೆಸ್ ಮುಖಂಡರು, ಬೇರೆ ಬೇರೆ ಪಕ್ಷಗಳು, ಹೋರಾಟಗಾರರು, ವ್ಯಕ್ತಿಗಳು ಎಲ್ಲರೂ ಕೂಡ ದಿಗ್ಭ್ರಾಂತರಾಗಿ ಇದನ್ನು ಖಂಡಿಸಿ ಹೇಳಿಕೆಯನ್ನು ಕೊಡ್ತಾನೆ ಹೋಗ್ತಾರೆ. ಒಬ್ಬ ನ್ಯಾಯಾಂಗದ ಮುಖ್ಯಸ್ಥರ ಮೇಲೆ ದಾಳಿಯಾಗಿದೆ, ಕಾರ್ಯಾಂಗದ ಮುಖ್ಯಸ್ಥ ಪ್ರಧಾನಿ ಬಾಯಿ ಮುಚ್ಕೊಂಡು ಕೂತಿರ್ತಾರೆ. ಅಂತಿಮವಾಗಿ ಅವ್ರು ಹೇಳಿಕೆ ನೀಡೋದು ಯಾವಾಗ? ರಾತ್ರಿ 8:29 ಅವ್ರು ಮಾಡಿದಂಥ ಟ್ವೀಟು ತಮ್ಮ ಪರದೆಯ ಮೇಲೆ ನೀವು ಬರುತ್ತೆ, ನೋಡ್ಬೋದು. ಅದರ ಎಡಭಾಗದ ಕೆಳತುದಿನಲ್ಲಿ ಟೈಮ್ ಕೂಡ ನಮೂದಾಗುತ್ತೆ. 8:29 ಬರ್ತಿ 9 ಗಂಟೆ ಬೇಕಾಯಿತು ಹೇಳಿಕೆ ಕೊಡುವುದಕ್ಕೆ. ಹೇಳಿಕೆ ಏನಿದೆ? ಇದರಿಂದ ನಮಗೆ
ತನಗೇನಾಯಿತು ಅಂತಿಲ್ಲ, ಅದರಲ್ಲಿ ಖಂಡನೀಯವಾದಂಥ ಕೃತ್ಯ ನಡೀತೆ, ಇಡೀ ದೇಶ ಇದರ ಬಗ್ಗೆ ಆಕ್ರೋಶಿತಗೊಂಡಿದೆ. ಇಷ್ಟಾದರೂ ಕೂಡ ನ್ಯಾಯಮೂರ್ತಿಗಳು ಆ್ಯಕ್ಚುಲಿ ಅದನ್ನು ಮಾಡ್ತಾರೆ ಗವಾಯಿಯವರು. ಇದರ ಬಗ್ಗೆ ನೀವು ಯಾರು ವಿಚಲಿತರಾಗಬೇಡಿ, ನನಗಿದ್ರಿಂದ ಯಾವ ಪ್ರಭಾವವೂ ಆಗೋದಿಲ್ಲ, ನಮ್ಮ ವಿಚಾರಣೆಗಳನ್ನು ನಾವು ಮುಂದುವರಿಸೋಣ ಅಂತ ಅವ್ರು ಮುಂದುವರಿಸ್ತಾರೆ. ಅದು ಅವರ ದೊಡ್ಡ ಔದಾರ್ಯ, ಅವರು ನ್ಯಾಯಾಂಗದ ಘನತೆಯನ್ನು ಎತ್ತಿ ಹಿಡಿದರು. ಆದರೆ ಮೋದಿ ನ್ಯಾಯಾಂಗದ ಘನತೆಯನ್ನು ಎತ್ತಿಡಿದ ಅವರನ್ನು ಅಪ್ರಿಷಿಯೇಟ್ ಮಾಡ್ತಾ ದೇಶದ ಮೇಲೆ ಆದಂಥ ಹಲ್ಲೆಯೋ, ಸಂವಿಧಾನದ ಮೇಲೆ ನಡೆದಂಥ ಹಲ್ಲೆ, ಜನ ಇದನ್ನು ಖಂಡಿಸಬೇಕು ಅನ್ನುವ ಯಾವ ಮಾತು ಕೂಡ ಅವರ ಖಂಡನ ಹೇಳಿಕೆಯಲ್ಲಿ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಆ ನಂತರ ಏನು ನಡೀತಾ ಇದೆ, ಕಿಕ್ಕು ಸಿಂಗ್ದಿರ್ಬೋದು, ಅದಾದ ನಂತರ ಏನು ಅಜಿತ್, ನಾನೀಗಾಗಲೇ ಹೇಳಿದೆ ಭಾರತಿ ಎನ್ನುವಂಥವ್ರು, ಅವರು ಮತ್ತು ಅವ್ರದ್ದೊಂದು ದೊಡ್ಡ ಪಟಾಲಂ ಇದೆ. ಅವರು ನಿರಂತರವಾಗಿ ತರ್ತಿರುವಂತಹ ಟ್ವಿಟರ್ ಒಂದು ಆದೇಶ ಕೊಡ್ಬೋದಲ್ಲ. ಒಬ್ಬ ಅದಾನಿಯ ಬಗ್ಗೆ, ಅದಾನಿಯ ಅವ್ಯವಹಾರಗಳ ಬಗ್ಗೆ ಸ್ವತಂತ್ರ ಯೂಟ್ಯೂಬರ್ಗಳು ತನಿಖಾ ವರದಿಯನ್ನು ಮಾಡಿದರೆ ಅವರ ಹಿತಾಸಕ್ತಿಗೆ ಧಕ್ಕೆ ಆಗುತ್ತೆ ಅಂತ ಸರ್ಕಾರ ಯಾವ ಅದಾನಿ ಹೇಳುವ ಯಾವ ಯೂಟ್ಯೂಬ್ ಪೋಸ್ಟಿಂಗ್ ಕೂಡ ತೆಗೆದುಹಾಕ್ಬೋದು ಅಂತ ಅಂದ್ಬಿಟ್ಟು ಅವಕಾಶ ಕೊಡ್ತಿರೋಂಥ ಸಂದರ್ಭದಲ್ಲಿ ಟ್ವಿಟರ್ನಲ್ಲಿ ಇರುವ ಈ ಪೋಸ್ಟ್ಗಳನ್ನ ತೆಗೀರಿ ಅಂತ ಯಾಕೆ ಹೇಳ್ತಿಲ್ಲ? ಸರ್ಕಾರದ ನೇರ ಪ್ರೋತ್ಸಾಹ ಇದಕ್ಕೆ. ತುಂಬ ದೂರ ಹೋಗಬೇಕಾಗಿಲ್ಲ. ಕರ್ನಾಟಕದಲ್ಲೇ ಸನ್ಮಾನ್ಯ ಭಾಸ್ಕರ್ ರಾವ್ ಅಂತ ಒಬ್ಬರಿದ್ದರು. ಅವರು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿ ಕೂಡ ಇದ್ದರು. ರಾಜೀನಾಮೆ ಕೊಟ್ಟು ಆ ಪಕ್ಷ ಸೇರಿದ್ರು. ಆಮೇಲೆ ತಮ್ಮ ಪಕ್ಷ BJP ಅಂತ ಅಂದ್ಬಿಟ್ಟು ಅರಿವಾಗಿ ಹೋಗಿ BJP ಸೇರ್ಕೊಂಡಿದ್ದಾರೆ. ಅವರು ಮಾಡಿರುವ ಟ್ವೀಟ್ ಕೂಡ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ನೀವು ಮಾಡಿರುವ ಕೃತ್ಯ ಎಷ್ಟೇ ಖಂಡನೀಯವಾದರೂ ಕೂಡ ಈ ವಯಸ್ಸಿನಲ್ಲೂ ಕೂಡ ನೀವು ನಂಬಿದ ಸಿದ್ಧಾಂತಕ್ಕೆ ನೀವು ನಡೆದುಕೊಂಡ ರೀತಿ ನನಗೆ ನಿಮ್ಮ ಬಗ್ಗೆ ಅಪಾರ ಮೆಚ್ಚುಗೆಯನ್ನು ತಂದಿದೆ. BJPಯ ಒಬ್ಬ ಮುಖಂಡ, ಕರ್ನಾಟಕದ ಮುಖಂಡ ಹೇಳಿರೋದು. ಪ್ರಧಾನಿ ಆ ರೀತಿ ಬೇಜವಾಬ್ದಾರಿಯಾದಂಥ ಅರೆಬರೆ ಹೇಳಿಕೆಯನ್ನು ಅದು ತಡವಾಗಿ ಕೊಟ್ಟಿದ್ದನ್ನು ಬಿಟ್ಟರೆ ಇಡೀ BJP ಪಕ್ಷ ಅಥವಾ ಆಯಾ ಸರ್ಕಾರದ, ಯಾಕಂದರೆ ಮುಖ್ಯ ನ್ಯಾಯಾಧೀಶರು ಯಾವುದೋ ರಾಜ್ಯಕ್ಕೆ ಸೇರಿದವರಲ್ಲ, ಇಡೀ ದೇಶಕ್ಕೆ ಸೇರಿದವರು, ನ್ಯಾಯಾಂಗದ ಮುಖ್ಯಸ್ಥರು, ಸಂವಿಧಾನದ ರಕ್ಷಣೆಯ ಭಾರ ಹೊತ್ತಿದ್ದವರು. ಇಡೀ ದೇಶ ದಿಗ್ಭ್ರಾಂತವಾಗಬೇಕಾಗಿತ್ತು. ಬೇರೆ ಯಾವುದೋ RSS ಮೇಲೆ ಏನಾದರೂ ಆಗಿತ್ತು ಅಂತ ಇಟ್ಕೊಳ್ರಿ, ಭಾಗವತರ ಮೇಲೆ ಈ ರೀತಿ ಏನೋ ಮೌಖಿಕವಾಗಿ, ಶೂ ಎಸೆಯೋದು ಬೇಡ, ಮೌಖಿಕವಾಗಿ ಹಲ್ಲೆ ಆಗಿತ್ತು ಅಂತೇಳಿ ಇಡೀ BJPಯ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು 8-9 ಗಂಟೆ ಏನು ಕಾಯ್ತಿರಲಿಲ್ಲ, ಮರುಕ್ಷಣದಲ್ಲಿ ಬೇಕಾದ್ರೆ ಮಾಡ್ತಿದ್ದ ಕೆಲಸ ನಿಲ್ಲಿಸಿ ಬಂದು ಇವನ್ನೆಲ್ಲ ಮಾಡ್ತಿದ್ರು. ಇದುವರ ತನಕ ಕರ್ನಾಟಕದ ಮುಖ್ಯಮಂತ್ರಿಗಳು, ತಮಿಳುನಾಡಿನ ಮುಖ್ಯಮಂತ್ರಿ, ಕೇರಳದ ಮುಖ್ಯಮಂತ್ರಿ, ವಿರೋಧ ಪಕ್ಷದ ಮುಖ್ಯಮಂತ್ರಿಗಳನ್ನು ಬಿಟ್ಟರೆ BJPಗಳ ಮುಖ್ಯಮಂತ್ರಿಗಳಾಗಿರಲಿ, BJPಯ ದೊಡ್ಡ ದೊಡ್ಡ ನಾಯಕರಾಗಿರಲಿ, ಯಾರ್ದು ಇದ್ರ ಬಗ್ಗೆ ಹೇಳಿಕೆ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಇದಿಲ್ಲಿಗೆ ನಿಲ್ಲಿಲ್ಲ. ಅಕ್ಟೋಬರ್ 6ಕ್ಕೆ ಇದು ನಡೀತಿರೋ ಹೊತ್ತಿನಲ್ಲೇ ಅಕ್ಟೋಬರ್ 6 ಅಥವಾ 7ನೇ ತಾರೀಕು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಅನಿಲ್ ಮಿಶ್ರಾ ಅನ್ನುವಂತಹ ಮಧ್ಯಪ್ರದೇಶದ ಗ್ವಾಲಿಯರ್ ಹೈಕೋರ್ಟ್ನ ವಕೀಲರ ಸಂಘದ ಮಾಜಿ ಅಧ್ಯಕ್ಷ, ಇದಾದ ಮರುದಿನ ಹೆಂಗೆ ಒಂದಕ್ಕೊಂದು ಸಂಬಂಧ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಆತ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ತಮ್ಮ ಒಂದು ಪತ್ರಿಕಾಗೋಷ್ಠಿನಲ್ಲಿ, ಅಂಬೇಡ್ಕರ್ ಒಬ್ಬ ಕೊಳಕು ಮನುಷ್ಯ, ಅಂಬೇಡ್ಕರ್ ಸಂವಿಧಾನವನ್ನು ಬರದೇ ಇಲ್ಲ, ಅಂಬೇಡ್ಕರ್ ಸುಳ್ಳುಗಾರ, ಸಂವಿಧಾನವನ್ನು ಬರೆದಿದ್ದು BN ರಾವ್. ಗ್ವಾಲಿಯರ್ನಲ್ಲಿ ಹೈಕೋರ್ಟಿನ ಆವರಣದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ಒಂದು ಸ್ಥಾಪನೆ ಮಾಡಬೇಕು ಅಂತಿದೆ. ಅದನ್ನು ಖಡಾಖಂಡಿತವಾಗಿ ವಿರೋಧಿಸ್ತಿರುವಂತಹ ಇವರು ಮತ್ತು ಇವರ ಸಂಗಡಿಗರು ಯಾವ ಕಾರಣಕ್ಕೂ ಅಂಬೇಡ್ಕರ್ ಪ್ರತಿಮೆಯನ್ನು ಅಲ್ಲಿ ಕಟ್ಟುವುದಕ್ಕೆ ನಾವು ಬಿಡುವುದಿಲ್ಲ. ಯಾಕಂದರೆ ಅಂಬೇಡ್ಕರ್ ಒಬ್ಬ ಕೊಳಕು ಮನುಷ್ಯ. ಈ ದೇಶದಲ್ಲಿ ಸವರ್ಣೀಯರ ಮೇಲೆ ನಡೀತಿರುವ ಎಲ್ಲ ಅನ್ಯಾಯಗಳಿಗೆ, ಹತ್ಯೆಗಳಿಗೆ, ರಕ್ತಪಾತಗಳಿಗೆ ಅಂಬೇಡ್ಕರ್ರೇ ಕಾರಣ. ಅಂಬೇಡ್ಕರನ್ನು ಪತನಗೊಳಿಸಿ BN ರಾವ್ ಅವರನ್ನು ಸ್ಥಾಪನೆಗೊಳಿಸುವುದು ನಮ್ಮ ಉದ್ದೇಶ ಅಂತೇಳಿ ಆತ ಬಹಿರಂಗವಾಗಿ ಸಂದರ್ಶನ ಕೊಡ್ತಾರೆ. ಆತನ ಮೇಲೆ ಒಂದು ಪ್ರಕರಣ ಆದಾಗ ಖುಲ್ಲ ಒಂದು ಮೆರವಣಿಗೆಯಲ್ಲಿ SP ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರ್ತಾರೆ. ಅವ್ರ ಮೇಲೆ ಕೇಸು ದಾಖಲಾಗಲ್ಲ. ಮಧ್ಯಪ್ರದೇಶದಲ್ಲಿರೋದು ತುಂಬ ದೊಡ್ಡ ಬಹುಮತದಿಂದ ಬಂದಿರುವ BJP ಸರ್ಕಾರ. ಅಜಿತ್ ಭಾರತಿ ಎನ್ನುವಂತಹ ಈ ಮನುಷ್ಯ ನೋಯ್ಡಾದಲ್ಲಿ, ಹರಿಯಾಣದಲ್ಲಿ, ನಿಮಗೆ ಗೊತ್ತಿದೆ, ನಾನು ಆಗಲೇ ಹೇಳಿದಾಗೆ ಆತನ ಎಲ್ಲ ಟ್ವಿಟರ್ ಅಕೌಂಟ್ಗಳಲ್ಲಿ ಈಗಲೂ ನಿರಂತರವಾಗಿ ಆತ ಹಾಕ್ತಿರೋ ಪೋಸ್ಟ್ ಏನಪ್ಪ ಅಂದರೆ, ಕೆಲವರು ಆತನ ಇದರಲ್ಲಿ ಪೋಸ್ಟ್ ಹಾಕಿದ್ದಾರೆ, ಬೂಟಿಗಿಂತ ಗುಂಡು ಒಳ್ಳೆಯದಾಗ್ತಿತ್ತೇನೋ, ಇನ್ನೂ ಚೆನ್ನಾಗಿರ್ತಿತ್ತೇನೋ, ಬೂಟಿಗಿಂತ ಗುಂಡು ಅಂತ ಒಬ್ಬರು.
ಇನ್ನೊಬ್ಬರು ಇವರು ಮತ್ತು ಆಪ್ ಇಂಡಿಯಾ ಅಂತ ಅಂದ್ಬಿಟ್ಟು ಒಂದು ವೆಬ್ಸೈಟ್ ಇದೆ. ಆಪ್ ಇಂಡಿಯಾ ಪ್ರಧಾನವಾಗಿ BJPಯನ್ನು ಬೆಂಬಲಿಸಕ್ಕಾಗಿ ರೂಪಿಸ್ಕೊಂಡಿರುವಂಥದ್ದು. ಅದರ ಸಂಪಾದಕರು ಎಲ್ಲರೂ ಸೇರ್ಕೊಂಡು ಮಾತಾಡುವುದೇನಪ್ಪ ಅಂತಂದರೆ, ಯಾರೋ ಒಬ್ಬರು ಧೈರ್ಯ ಮಾಡಿ ಸಾಂಕೇತಿಕವಾಗಿ ಕೋರ್ಟಿನಲ್ಲಿ ಗವಾಯಿ ಅವರಿಗೆ ಪಾಠ ಕಲಿಸಿದ್ದಾರೆ, ಇನ್ನೂ ಪಾಠ ಕಲೀಲಿಲ್ಲ ಅಂದರೆ ಬೀದಿನಲ್ಲಿ ಗವಾಯಿ ಅವ್ರಿಗೆ ಹಿಂಗೆ ಮಾಡಬೇಕಾಗುತ್ತೆ. ಇನ್ನೊಬ್ಬ ಸ್ವಾಮೀಜಿ ಅನ್ನಿಸ್ಕೊಂಡು ಒಬ್ಬ ಮನುಷ್ಯ ಗವಾಯಿಯವರ ಎದೆ ಬಗೆದು ರಕ್ತ ಕುಡಿಯಬೇಕನ್ನುವ ಆಶೆ ಇದ್ದರೆ ಹೇಳಿ, ನಾನು ಅದನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಬಹಿರಂಗವಾಗಿ ಈ ದೇಶದ ಮುಖ್ಯ ನ್ಯಾಯಾಧೀಶರ ಮೇಲೆ ಕೊಲೆಯ ಹಲ್ಲೆಯ ಕರೆಗಳನ್ನು ಕೊಡ್ತಿದ್ದಾರೆ. ಅವ್ರ ಮೇಲೆ ಕೇಸ್ ಆಗೋದಿಲ್ಲ. ಮೊನ್ನೆ ತುಂಬ ದೊಡ್ಡ ಪ್ರತಿಭಟನೆ ನಡೆದ ಮೇಲೆ, ಬಹುಜನರು ನಡೆಸಿದಂಥ ಪ್ರತಿಭಟನೆ ಆಗಿ ನೋಯ್ಡಾದಲ್ಲಿ ಆತನ ಮೇಲೆ ಒಂದು FIR ಆಗುತ್ತೆ. FIR ಆದಾಗ ಆತನ ಪೊಲೀಸ್ ಸ್ಟೇಷನ್ಗೆ ಕರೆದಾಗ ಆತನ ಪೊಲೀಸ್ ಸ್ಟೇಷನಿಂದ ಬಿಡಿಸ್ಕೊಂಬರಕ್ಕೆ ಹೋಗೋದು ಶಿವಂ ತ್ಯಾಗಿ ಎನ್ನುವಂತಹ BJPಯ ರಾಷ್ಟ್ರೀಯ ವಕ್ತಾರ. ಅಂದರೆ ಒಂದು ಪ್ರಧಾನಿಯೇ ಇದರ ಬಗ್ಗೆ ಬರೀ ಒಂದು ಅರೆಮನಸ್ಸಿನ ಹೇಳಿಕೆ ಕೊಡುವುದು, ತಡವಾಗಿ ಹೇಳಿಕೆ ಕೊಡುವುದು, ಉಳಿದವರೆಲ್ಲ ಮೌನ ವಹಿಸುವುದು, ಹಾಗೂ ತಳಹಂತದ ಕಾರ್ಯಕರ್ತರು ಅವರ ಜೊತೆ ಕೈ ಜೋಡಿಸಿ ಈ ಹಲ್ಲೆಗಳನ್ನು ಮುಂದುವರಿಸುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ನ್ಯಾಯಾಧೀಶರ ಮೇಲೆ ನೀವೇನು ಮಾಡಿದ್ರೂ ಕೂಡ ನಿಮ್ಮನ್ನು ಯಾರು ಏನೂ ಮಾಡೋದಿಲ್ಲ, ನೀವು ಇದನ್ನು ಮುಂದುವರಿಸಬಹುದು ಅನ್ನೋ ಸಂದೇಶವನ್ನು ಕೊಟ್ಟಿರೋದು. ಇದಾದ ನಂತರದಲ್ಲೇ ಮತ್ತೊಬ್ಬ ವ್ಯಕ್ತಿ ಅನಿಲ್ ಮಿಶ್ರಾ ಅನ್ನುವಂತಹ ಒಬ್ಬ ಈ ವಕೀಲ ಸಂಘದ ಅಧ್ಯಕ್ಷ, ಆತನಿಗೂ 70 ವರ್ಷ ಆಗಿರಬೇಕು ನೋಡಿದ್ರೆ, ಬಹಿರಂಗವಾಗಿ ಹೊರಗಡೆ ಬರ್ತಿದ್ದಾರೆ. ಇದುವರ ತನಕ ಅಂದರೆ ವಿಶೇಷವಾಗಿ 2024ರಲ್ಲಿ ಚುನಾವಣೆಯಲ್ಲಿ ಉತ್ತರ ಭಾರತದಲ್ಲಿ ದಲಿತರು ಮತ್ತು ತಳಹಂತದ OBCಗಳು ವೋಟ್ ಹಾಕದೇ ಇರೋ ಕಾರಣಕ್ಕೆ ನಾವು ಅಂಬೇಡ್ಕರ್ವಾದಿಗಳು, ನಾವು ನಿಜವಾಗಿ ಸಂವಿಧಾನವನ್ನು ಎತ್ತಿಡಿಯೋರು ಅಂತ ಅಂದ್ಬಿಟ್ಟು ಒಂದು ವರ್ಷ ನಾಟಕ ಆಡಿದ್ರು. ಯಾವಾಗ ಹರಿಯಾಣದಲ್ಲಿ, ಮಹಾರಾಷ್ಟ್ರದಲ್ಲಿ ಚುನಾವಣೆಯನ್ನು ಗೆಲ್ಬೋದು, ಜನ ವೋಟ್ ಹಾಕಲಿಲ್ಲ ಅಂದರೂ ಚುನಾವಣೆಯನ್ನು ಗೆಲ್ಬೋದು ವೋಟ್ ಚೋರಿಗಳ ಮೂಲಕ ಅನ್ನುವ ಒಂದು ಧೈರ್ಯ ವಿಶ್ವಾಸ ಬಂದೊಡನೆ ಮತ್ತೆ ಅವರ ಒರಿಜಿನಲ್ ಅಜೆಂಡಾಗೆ ವಾಪಸ್ ಆಗ್ತಿದ್ದಾರೆ. ಅದು ಸಂವಿಧಾನವನ್ನು, ಅಂಬೇಡ್ಕರನ್ನು, ಸಮಾನತೆಯ ಮೌಲ್ಯವನ್ನು, ಸಂವಿಧಾನದ ಪೀಠಿಕೆಯಲ್ಲಿರುವ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಅನ್ನುವಂತಹ ತಿಳುವಳಿಕೆಯನ್ನು, ಬ್ರಾಹ್ಮಣೀಯ ಸಾಮಾಜಿಕ ವ್ಯವಸ್ಥೆಗೆ ವ್ಯತಿರಿಕ್ತವಾಗಿ ಎಲ್ಲರೂ ಸಮಾನರು, ಈ ದೇಶದಲ್ಲಿ ಹುಟ್ಟಿರುವ ಎಲ್ಲರಿಗೂ ಕೂಡ ಸಮಾನವಾಗಿ ಬದುಕುವ ಹಕ್ಕಿದೆ, ಯಾವುದೇ ಧರ್ಮ, ಜಾತಿ, ಲಿಂಗ, ವರ್ಗಕ್ಕೆ ಸೇರಿದ್ದರು ಅನ್ನುವಂತಹ ಸಮಾನತೆಯ ಆಶಯ ಸಂವಿಧಾನಕ್ಕೆ ವಿರುದ್ಧವಾಗಿ ಮತ್ತೆ ಬ್ರಾಹ್ಮಣೀಯ ಸಾಮಾಜಿಕ ವ್ಯವಸ್ಥೆಯನ್ನು ಬ್ರಾಹ್ಮಣರು ಮೇಲೂ ಉಳಿದವರು ಕೀಳು ಅನ್ನುವಂತಹ ಶೂದ್ರ, ದಲಿತ, ಮಹಿಳೆ, ಅಲ್ಪಸಂಖ್ಯಾತರುಗಳನ್ನು 2ನೇ ದರ್ಜೆ ಪ್ರಜೆಗಳನ್ನಾಗಿ ಮಾಡುವ ಸಾಮಾಜಿಕ ವ್ಯವಸ್ಥೆಗೆ ಇಡೀ ದೇಶವನ್ನು ಸಜ್ಜುಗೊಳಿಸುವ, ಅದಕ್ಕೆ ವಿರೋಧ ಇರುವ ಶಕ್ತಿಗಳನ್ನು ಬಗ್ಗು ಬಡಿಯುವ, ಕೆಲವು ಸತಿ ಬಹಿರಂಗವಾಗಿ, ಕೆಲವು ಕಡೆ ಸೈದ್ಧಾಂತಿಕವಾಗಿ, ಕೆಲವೊಮ್ಮೆ ರಾಜಕೀಯವಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಇದೊಂದು ಲಿಂಚಿಂಗ್, ಕೋರ್ಟಲ್ಲಿ ನಡೆದಂಥ ಒಂದು ಲಿಂಚಿಂಗ್ ಸಂವಿಧಾನದ. ಅದೆಲ್ಲ ಮಾಡಿಯೂ ಕೂಡ ನಮಗೆ ಏನೂ ಆಗಲ್ಲ ಅನ್ನುವ ಸಂದೇಶವನ್ನು ಉಳಿದವರಿಗೆ ಪ್ರಚೋದನೆ ಮಾಡುವುದಕ್ಕೆ ಈ ಪ್ರಕರಣವನ್ನು ಬಳಸ್ಕೊಳ್ತಿದ್ದಾರೆ. ಇದಕ್ಕೂ ಹಾಗೂ ಅಂದರೆ ರಾಕೇಶ್ ಕಿಶೋರ್ ಮಾಡಿದಂಥ ಹಲ್ಲೆಗೂ ಅವ್ರು ಹೇಳ್ಕೊಳ್ಳೋ ಆ ಖಾಜುರಾಹ ಪ್ರಕರಣದಲ್ಲಿ ಆಗಿರುವ ಅವ್ರ ಮನಸ್ಸಿಗೆ ಏನೋ ಧಕ್ಕೆ ಆಯಿತು ಅನ್ನೋದಕ್ಕೆ ಯಾವ ಸಂಬಂಧವೂ ಇಲ್ಲ. ಸಾಮಾಜಿಕ ಜಾಲತಾಣದ ಅಪಪ್ರಚಾರವೂ ನೇರವಾಗಿ ಕಾರಣ ಅಲ್ಲ. ಇದು ತುಂಬ ಸ್ಪಷ್ಟವಾಗಿ ಸಂವಿಧಾನದ ವಿರುದ್ಧ ಉಗ್ರ ಸನಾತನವಾದಿಗಳು, BJP ಸಂಘ ಪರಿವಾರ ಮಾಡ್ತಿರುವ ದೊಡ್ಡ ಷಡ್ಯಂತ್ರದ ಭಾಗವೇ. ಇದರಲ್ಲಿ ಅವರು ದಕ್ಕಿಸಿಕೊಂಡರೆ ಇಂಥ ಇನ್ನೂ ನೂರಾರು ಪ್ರಕರಣಗಳು ಕೇವಲ ನ್ಯಾಯಾಂಗದಲ್ಲೆಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಯಾಕಂದರೆ ಏನು ಮಾಡಿದ್ರೂ ದಕ್ಕಿಸ್ಕೋಬಹುದು ಅನ್ನುವಂಥ ಒಂದು ವಿಶ್ವಾಸ ಬರುತ್ತೆ. ಹೀಗಾಗಿ ಈ ವಿಷಯದಲ್ಲಿ ಒಂದು ನಿಲುವನ್ನು ತೆಗೆದುಕೊಳ್ಳುವುದು ಅಂತಂದರೆ, ನಾವು ಸನಾತನದ ಪರವಾಗಿ ನಿಲುವು ತಗೊಳ್ತೀವ, ಸಂವಿಧಾನದ ಪರವಾಗಿ ನಿಲುವು ತಗೊಳ್ತೀವ. ಸಂವಿಧಾನದ ಪರವಾದ ನಿಲುವನ್ನು ತೆಗೆದುಕೊಳ್ತೀವಿ ಅಂದರೆ ಕಡ್ಡಾಯವಾಗಿ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡಲೇಬೇಕು. ಈಗ ಇದ್ರ ಬಗ್ಗೆ ಇನ್ನೊಂದು ಚರ್ಚೆ ಇದೆ. ಈಗ ರಾಕೇಶ್ ಕಿಶೋರ್ ಅವ್ರನ್ನ ನೀವು ಬಂಧನ ಮಾಡಿದ್ರೆ ಆತ ಹೀರೋ ಆಗೋಗ್ತಾನೆ, ಹೀಗಾಗಿ ಗವಾಯಿ ಅವರು ಮಾಡಿದ್ದು ಸರಿ ಇದೆ, ಅವರನ್ನು ನೀವು ನಗಣ್ಯಗೊಳಿಸಬೇಕು, ನೆಗ್ಲೆಕ್ಟ್ ಮಾಡಬೇಕು ಅಂತೇಳಿ. ಇದರಲ್ಲಿ ಅರ್ಧ ಸತ್ಯ ಮಾತ್ರ ಇದೆ. ವಿಷಯ ಏನಪ್ಪ ಅಂದರೆ, ಅವರನ್ನು ಈಗಾಗಲೇ ಹೀರೋ ಮಾಡಲಾಗಿದೆ ಜನರ ಮನಸ್ಸಿನಲ್ಲಿ. ಅವರು ಅರೆಸ್ಟ್ ಆದರೂ ಹೀರೋ ಆಗಿದ್ದಾರೆ, ಅರೆಸ್ಟ್ ಆಗಲಿಲ್ಲ ಅಂದರೂ ಹೀರೋ ಆಗಿದ್ದಾರೆ. ಹೀರೋ ಹೆಂಗಾಗ್ತಾರೆ? ಸಾಮಾನ್ಯ ಜನರ ಮನಸ್ಸಿನಲ್ಲಿ ಅವರು ಮಾಡಿದ್ದು ಸರಿ ಅಂತ ನಿರಂತರವಾಗಿ ಪ್ರಚಾರ, ನಿರಂತರವಾಗಿ ಜನರ ಜೊತೆ ಅವ್ರಿಗಿರುವ ಸಂಬಂಧ. ಹೀಗಾಗಿ ರಾಕೇಶ್ ಕಿಶೋರ್ನ ಬಂಧಿಸಬೇಕು ಅನ್ನುವ ಒಂದು ನಿಲುವಿನೊಂದಿಗೆ ಸಾಮಾನ್ಯ ಜನರೆಲ್ಲ ತಲೆನಲ್ಲಿರುವ ಈ ಸನಾತನವನ್ನು, ಮೋದಿತ್ವವನ್ನು ಸೋಲಿಸುವಂತಹ ಸಕ್ರಿಯ ಕಾರ್ಯಕ್ರಮ ನಮಗಿಲ್ಲ ಅಂದರೆ ಕೇವಲ ಬಂಧನದಿಂದ ಏನೂ ಆಗೋದಿಲ್ಲ. ಅವ್ರು ಹೇಳೋಂಗೆ ಅವರು ಹೀರೋಗಳಾಗ್ತಾರೆ.
ಬಂಧನ ಆಗಲಿಲ್ಲ ಅಂದರೆ ಏನಾಗುತ್ತೆ, ಏನೂ ಆಗೋದಿಲ್ಲ ನಮಗೆ ಅಂತ ಇನ್ನೊಂದಷ್ಟು ಉತ್ಸಾಹ ಪ್ರೋತ್ಸಾಹ ಸಿಕ್ಕಿ ಇನ್ನೂ ವಿಪುಲವಾಗುತ್ತೆ. ಆದ್ದರಿಂದ ಏಕಕಾಲದಲ್ಲಿ ರಾಕೇಶ್ ಕಿಶೋರ್ ಅಂತವ್ರನ್ನ ಫಸ್ಟ್ ನಾವು ಗುರುತಿಸಬೇಕು. ಹೂ ಈಸ್ ರಾಕೇಶ್ ಕಿಶೋರ್? ಕೇವಲ ಒಬ್ಬ ವಕೀಲ ಅಲ್ಲ, ಆತ ಈ ದೇಶದ ಸಂವಿಧಾನದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರದ ಭಾಗ. ಮತ್ತು ಕೇವಲ ರಾಕೇಶ್ ಕಿಶೋರ್ ಅಲ್ಲ, ಅದಕ್ಕೆ ಈ ದೇಶದ ಸರ್ಕಾರದ, ಮೋದಿ ಸರ್ಕಾರದ ಸಮ್ಮತಿ, ಮೌನ ಬೆಂಬಲ ಎಲ್ಲವೂ ಇದೆ. ಇದನ್ನು ಸರಿಯಾಗಿ ಗುರುತಿಸಬೇಕು, ಇದನ್ನು ಖಂಡಿಸಬೇಕು. ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವುದಕ್ಕೆ ಹೋರಾಟ ಮಾಡಬೇಕು. ಮುಖ್ಯ ನ್ಯಾಯಾಧೀಶರು ಕ್ಷಮಿಸಿರ್ಬೋದು, ಆದರೆ ಈ ದೇಶ ಅವರನ್ನು ಕ್ಷಮಿಸಬಾರ್ದು. ಎರಡನೇದು, ಅವ್ರನ್ನ ಬಂಧನ ಮಾಡಿದ ತಕ್ಷಣ ನಮ್ಮ ಕೆಲಸ ಮುಗಿದೋಗಲ್ಲ. ಬಂಧನ ಆದಮೇಲೆ ಆತನ ಹೀರೋನೇ ಮಾಡ್ತಾರೆ. ಈ ಷಡ್ಯಂತ್ರದ ಬಗ್ಗೆ, ಈ ಷಡ್ಯಂತ್ರ BJP ಅಧಿಕಾರಕ್ಕೆ ಬರುತ್ತೆ ಅನ್ನೋ ವಿಷಯಕ್ಕೆ ಮಾತ್ರ ಅಲ್ಲ. ಈ ಷಡ್ಯಂತ್ರ ಕಳೆದ 70 ವರ್ಷದಿಂದ ಅಥವಾ ಅದಕ್ಕೂ ಹಿಂದೆ ಸ್ವಾತಂತ್ರ್ಯ ಹೋರಾಟದಿಂದಲೂ ಕೂಡ, ಅಥವಾ ಅದಕ್ಕೂ ಹಿಂದೆ ಬುದ್ಧನ ಕಾಲದಿಂದಲೂ ಸಮಾನತೆಯಾಗಿ ನಾವೆಲ್ಲರೂ ಮನುಷ್ಯಘನತೆಯಿಂದ ಬದುಕಬೇಕು ಅಂತ ಏನೊಂದು ಹೋರಾಟ ನಡೀತಿದೆ, ಅದಕ್ಕಾಗೊಂದು ಸಂವಿಧಾನ ರಚನೆ ಆಗಿದೆ, ಅದರ ಉಳಿವಿಗಾಗಿ ನಡೀತಿರುವಂಥ ಹೋರಾಟ. ಇದನ್ನು ನಾವು ಕಳ್ಕೊಂಡ್ರೆ ಮತ್ತೆ ಬ್ರಾಹ್ಮಣೀಯ ಸಾಮಾಜಿಕ ವ್ಯವಸ್ಥೆಯ ದಾಸ್ಯಕ್ಕೆ, ಸಾವರ್ಕರ್ ಕನಸು ಕಂಡಂಥ ಉಳಿದ ಅಲ್ಪಸಂಖ್ಯಾತರು, ದಲಿತರು, ಮಹಿಳೆಯರು ಗುಲಾಮರಾಗಿ ಬದುಕುವಂಥ ಪರಿಸ್ಥಿತಿ ಆ ಸಮಾಜಕ್ಕೆ ನಾವು ಮರಳಬೇಕಾಗುತ್ತೆ. ಆದ್ದರಿಂದ ಈ ಹೋರಾಟ ಸನಾತನವೋ ಸಂವಿಧಾನವೋ, ಕೇವಲ ಒಂದು ಎಸೆತದ ವಿರುದ್ಧ ಹೋರಾಟ ಅಲ್ಲ, ಸಂವಿಧಾನವನ್ನು ಉಳಿಸಿಕೊಳ್ಳುವ ಹೋರಾಟ ಅಂತ ಹೇಳ್ತಾ, ತಮಗೇನಿಸುತ್ತೆ ಅಂತ ಕೇಳ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.